ಕಾರ್ಯಗಳಲ್ಲಿ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿರುವಂತಹ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಗ್ರಂಥದ ಮೇಲೆ ಪಂಡಿತ್ ಒಡರಮಲ್ಲರ ಭಾಷಾ ಟೀಕೆಯನ್ನು ರಚಿಸ್ತಾ ಕಾರ್ಯ ಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ಇನ್ನೋರ್ವ ಜ್ಞಾನಿ ಪುರುಷ ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಂತೆ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರದ ಔಷಧೋಪವಾಸದ ಬಗ್ಗೆ ಚರ್ಚೆ ನಡೆದದ್ದೇ ಇದೆ. ಉಪವಾಸ ದಿವಸದ ಕರ್ತವ್ಯ 153ನೇ ಶ್ಲೋಕ. ಶ್ರಿತ್ವಾ ವಿವಿಕ್ತವಸತಿಂ ಸಮಸ್ತ ಸಾವಧ್ಯಯೋಗಮಪನೀಯ ಸರ್ವೇಂದ್ರಿಯಾರ್ಥವಿಗತಃ ಕಾಯೋನ್ಮನೋವಚನ ಭುಕ್ತಿಸ್ತಿಷ್ಠೇತ್. ಪುನಃ ನಿರ್ಜನವಾದ ವಸತಿಗೆ ಕೆಳಗಿನ ಒಂದು ಸಲ ಓದಿದರು. ಪ್ರಾಚೀನ ಕಾಲದಲ್ಲಿ ನಗರ ಗ್ರಾಮಗಳವರೆಗೆ ಧರ್ಮಾತ್ಮ ಜನರಾದ ಮುನಿಗಳು ಇರುವ ಸಲುವಾಗಿ, ವಿಶ್ರಾಂತಿಯ ಸಲುವಾಗಿ ಅಥವಾ ಸಾಮಾಯಿಕ ಮೊದಲಾದವನ್ನು ಮಾಡುವ ಸಲುವಾಗಿ ಕುಟೀರ ಮೊದಲಾದವನ್ನು ರಚಿಸುತ್ತಿದ್ದರು. ಅದನ್ನು ವಸತಿಕೆ ಎಂದು ಹೇಳುತ್ತಿದ್ದರು. ಇಂದೂ ಕೂಡ ಅನೇಕ ನಗರಗಳಲ್ಲಿ ವಸತಿಕೆಗಳು ಕಂಡುಬರುತ್ತವೆ. ಇಲ್ಲಿ ಹೋದ ವಾರ ಮುನಿಗಳು ಅಂಥೇಳಿ ಹೇಳಿದ್ದ ನಿಜವಾಗಿ ಭವಿಷ್ಯದೊಳಗೆ ಮುನಿಯಾಗುವಂಥ ಶ್ರಾವಕರ ನಿಕಟ ಭವಿಷ್ಯದೊಳಗೆ ಅಂಥೇಳಿ ಚರ್ಚೆ ಮಾಡಿದ್ದಿತ್ತು. ಇಲ್ಲಿ ಮುನಿಗಳು ಶಬ್ದ ಏನಿದೆ ಅದರದ್ದೇ ವಾಸ್ತವಿಕ ಅರ್ಥ ಕೂಡ ಮುನಿಗಳಲ್ಲೂ ಇರೋ ಸಾಧ್ಯ ಇದೆ. ಎಷ್ಟ ಒಂದು ರಾತ್ರಿ ಎಲ್ಲಿಂದನೋ ಬರ್ತಾ ಇರ್ತಾರಲ್ಲ, ವಿಹಾರ ಮಾಡ್ತಾ ಇರ್ತಾರೆ, ಆಮೇಲೆ ಸಾಯಂಕಾಲ ಆಗ್ತಿದೆ, ಆಮೇಲೆ ಸ್ವಾಭಾವಿಕವಾಗಿ ಶಾರೀರಿಕ ಅನಾನುಕೂಲತೆ ಇರುವಂಥವರಾಗಲಿ ಅಥವಾ ಸಾಯಂಕಾಲ ಆಗುವುದರಿಂದಾಗಲಿ ಒಂದು ದಿವಸ ಅಲ್ಲಿ ಇದ್ದುಕೊಂಡ ಮಾರನೇ ದಿವಸ ನಗರದೊಳಗೆ ಆಹಾರ ಮಾಡ್ಕೊಂಡು ಕೂಡ ಹೋಗೋದು ಸಂಭವ ಇದೆ. ಯಾವುದೇ ಪ್ರಕಾರದಿಂದ ಹೀಗೆ ಅಂಥೇಳಿಲ್ಲ. ಆದರೆ ಅದು ನಿಜವಾಗಿ ಊರ ಹತ್ತಿರ ಏನು ವಸತಿಕೆ ಇರ್ತವೆ ಅದ ಶ್ರಾವಕರ ಮನೆಯಿಂದ ದೂರವಿರುವ ಅಭ್ಯಾಸದ ಸಲುವಾಗಿಯೇ ಇರ್ತವೆ. ನಿಜವಾಗಿ ಶ್ರಾವಕರ ಯೋಗಿಂದು ದೇವ ಹೇಳಿದ್ರಲ್ಲ, ನರಕ ಸಮಗ್ರ ವಾಸ ಅಂತೇಳಿ. ಅರೆ ಎಷ್ಟು ಅನುಕೂಲತೆ ಇದ್ರೂ ಕೂಡ ಹಿಂದಿನ ವಾರ ಚರ್ಚೆ ಆಗಿತ್ತು ಕಾಣಿಸ್ತೈತಿ. ತೀರ್ಥಂಕರರಂಥ ಮಹಾಪುರುಷರಿಗೆ ಕೂಡ ಗೃಹ ತ್ಯಾಗ ಮಾಡದ ವಿನಃ ಸಾಧನೆಯ ಸಂಪೂರ್ಣತೆ ಆಗುವುದಿಲ್ಲ, ಕೇವಲ ಜ್ಞಾನದ ಉಪಲಬ್ಧಿ ಆಗುವುದಿಲ್ಲ. ಅವರಿಗೇನು ಕೊರತೆ ಇರ್ತಿದೆ ಮನೆಯಲ್ಲಿ? ಯಾವುದೂ ಕೊರತೆ, ಧರ್ಮ ಸಾಧನಾ ಸಲುವಾಗಿ ಯಾವ ವ್ಯತ್ಯಯ ತರುವಂಥ ಸಂಯೋಗನೂ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಆದರೂ ಕೂಡ ಜೀವನಿಗೆ ಯಾವ ವಿಷಯ ಕಷಾಯಗಳ ಸ್ವಯಂ ತನ್ನಲ್ಲೇನ ಆಗುವುದರದ ಅನಾದಿ ಕಾಲದ ಅಭ್ಯಾಸ ಇದೆಯೋ ಆ ಅಭ್ಯಾಸದ ಅನುಸಾರ ಅವ ಆಗ್ತಾ ಇರ್ತವೋ ಅದರಲ್ಲಿ ಈ ಸಂಯೋಗಗಳ ನಿಮಿತ್ತದವರು. ಹಾಗಾದರೆ ತಾನೇ ಆ ಪ್ರಕಾರದ ಕಾರ್ಯ, ಆ ಪ್ರಕಾರದ ವಿಕಾರಿ ಭಾವ ಆಗದೇ ಇರುವ ಸಲುವಾಗಿ ಪ್ರಯತ್ನ ಮಾಡಬೇಕಲ್ಲ. ಪ್ರಯತ್ನ ಅಂತೂ ಅವರು ಸಾಕಷ್ಟು ಮಾಡುತ್ತಾರೆ, ಆದರೆ ನಿಮಿತ್ತಗಳಿಂದ ಕೂಡ ದೂರ ಹೋಗೋದ ಅನಿವಾರ್ಯನೇ ಇದೆ, ಅವಶ್ಯಕನೇ ಇದೆ. ಹೀಗಿದ್ದ ಕಾರಣ ಶ್ರಾವಕರ ಪರ್ವ ದಿವಸಗಳಲ್ಲಿ ಧರ್ಮದ ಸಾಧನೆ ಮಾಡುವ ಸಲುವಾಗಿ ಆ ಶ್ರಾವಕರೇ ಸ್ವಯಂ ಅಂಥ ವಸತಿಕೆಗಳನ್ನು, ಗುಡಿಸಲುಗಳನ್ನು, ಕುಟೀರ ಅಂತಾರೋ ಸ್ವಲ್ಪ ಏನರ ಅದರೊಳಗೆ ಭದ್ರನೂ ಮಾಡಬಹುದು. ಸಮಸ್ತ ಸೌಕರ್ಯಗಳಿಂದ ಯುಕ್ತವಾದಂಥದ್ದು ವಸತಿಕೆ ಇರುವುದಿಲ್ಲ. ಇಷ್ಟು ನಮ್ಮ ಬುದ್ಧಿಯೊಳಗೆ ತಗೊಳ್ಳಿದ್ರೆ. ಮೇಲೆ ವಸತಿಕೆ ಎಂದರೆ ನಿವಾಸ ಸ್ಥಾನದಲ್ಲಿ ಹೋಗಿ ಸಮಸ್ತ ಸಾವಧ್ಯ ಯೋಗದ ಸಂಪೂರ್ಣ ಸಾವಧ್ಯ ಯೋಗದ
ತ್ಯಾಗ ಯಾವ ಸಮಯದಲ್ಲಿ ಸಾವಧ್ಯ ಯೋಗದ ತ್ಯಾಗ ಮಾಡುವುದು, ಆ ಸಮಯದಲ್ಲಿ ನಾನು ಎಲ್ಲ ಸಾವಧ್ಯ ಯೋಗದ ತ್ಯಾಗಿಯಾಗುತ್ತೇನೆಂದು ಪ್ರತಿಜ್ಞೆ ಮಾಡಬೇಕು. ಬರೀ ತ್ಯಾಗ ಮಾಡಿದರೆ ನಡೆಯುವುದಿಲ್ಲ. ಹಿಂದೆ ಕೂಡ ಇಲ್ಲಿ ಚರ್ಚೆ ಬಂದದ್ದಿತ್ತು ಕೆಳಗೆ ಅಥವಾ ಇಲ್ಲಿ. ನಾವು ರಾತ್ರಿ ಅಂತೂ ಜಲಾದಿಗಳ ಸೇವನೆ ಮಾಡುವುದೇ ಇಲ್ಲಲ್ಲ, ಅದರ ದಿನ ನಿಯಮ ಮಾಡ್ಕೊಳ್ಬೇಕೇನ ಅಂಥೇಳಿ ಒಂದು ಪ್ರಶ್ನೆ ಇರ್ತಾರೆ. ನಿಜವಾಗಿ ಪ್ರತಿಜ್ಞೆ ಮಾಡೋದು ಅವಶ್ಯಕ ಇದೆ. ಹಾಗಾದರೆ ಏನಾದರೂ ಅಂಥದ್ದು ಪ್ರಸಂಗ ಬಂತಂದ್ರೆ ರಾತ್ರಿ, ಅರೆ ಪ್ರಸಂಗ ಮೊದಲೇ ಯಾಕೆ ನಕಾರಾತ್ಮಕ ವಿಚಾರ ಮಾಡೋದ್ರೆ, ಎಂದಾದರೂ ಬಂದ್ರೆ ಬರಲೂಬಹುದು, ಅದರೊಳಗೆ ಯಾವುದೇ ಪ್ರಕಾರದ ಸಂದೇಹ ಇಲ್ಲ. ಅದರ ಸತತೇನು ಬರುವುದಿಲ್ಲಲ್ಲ. ಹೀಗಾಗಿ ಪ್ರತಿಜ್ಞಾಪೂರ್ವಕ ಮಾಡುವುದರ ಕಾರಣ ಏನಿದೆಪ್ಪ ಅಂತಂದ್ರೆ, ಈ ಜೀವನಿಗೆ ಮನೋ ನಿಗ್ರಹ ಆಗ್ತಿದೆ, ನಿಗ್ರಹದ ಅವಶ್ಯಕತೆ ಇದೆ. ಅದಕ್ಕೆ ಬಂಧನ ಇರಲಿಲ್ಲ ಅಂತಂದ್ರೆ ಹೇಳುತ್ತಲ್ಲ, ನಮ್ಮದೇ ನಿಯಮ ಇಲ್ಲ ಖರೆ ಅನ್ನೋದ್ರೆ ಆಗ್ತಿದೆಯಲ್ಲ. ಅಂದ್ರೆ ನಮ್ಮ ಉಪಯೋಗ ಆ ಕಡೆ ಹೋಗಿರ್ತಿದೆ ರೀ, ನಮ್ಮದೇ ನಿಯಮ ಇಲ್ಲ ಅಂಥೇಳಿ ಹೇಳ್ತಾರಲ್ಲ. ಅಂದ್ರೆ ನಿಯಮ ಮಾಡಿಕೊಳ್ಳುವುದರೊಳಗ ಉಪಯೋಗದ ಯಾವ ಒಂದು ದೃಢತೆಯನ್ನು ಸಾಧಿಸಬಹುದಾಗಿದೆ, ಅದನ್ನು ಸ್ವಯಂ ನಮ್ಮಲ್ಲೇ ನಾವು ನೋಡಿಕೊಳ್ಳೋದ. ಮಿಥ್ಯಾತ್ವ ಅವಸ್ಥೆಯೊಳಗೆ ಏನು ಆಗುವುದಿಲ್ಲಲ್ಲ ವ್ರತಾದಿಗಳ. ಅವು ವ್ರತವೆಂಬ ಹೆಸರನ್ನು ಪಡೆದಿದ್ರನು ಕೂಡ, ವ್ರತವೆಂಬ ಹೆಸರ ಚರಣಾನುಯೋಗದ ಅನುಸಾರ ಅವುಗಳಿಗೆ ಪ್ರಾಪ್ತ ಆಗದಿದ್ರನು ಕೂಡ, ಅಭ್ಯಾಸದ ಕ್ರಮದಿಂದನೇ ಈ ಜೀವನಿಗೆ ಎಲ್ಲವೂ ಬರೋದಿದೆ. ಅಭ್ಯಾಸದ ಕ್ರಮದಿಂದ, ಕ್ರಮದಿಂದ ಅಭ್ಯಾಸ ಮಾಡ್ತಾ ಹೋಗೋದು ಅನಿವಾರ್ಯ ಇದೆ. ನೋಡ್ರಿ, ಇಲ್ಲಿ ಯಾವ ದಿಗ್ವ್ರತ ಹೇಳಿದ್ರಲ್ಲ, ಮೊದಲನೇದ್ದ ಆ ದಿಗ್ವ್ರತದೊಳಗೆ ಏನು ಹೇಳಿದ್ರು, ನಾನು ಜೀವನ ಪರ್ಯಂತ ಇಷ್ಟು ಕ್ಷೇತ್ರವನ್ನು ಹತ್ತೋ ದಿಕ್ಕಿಗೆ, ಇಷ್ಟು ಮರ್ಯಾದೆಯನ್ನು ದಾಟಿ ಹೋಗೋದಿಲ್ಲ. ನಮ್ಮ ಭಾಷೆಯೊಳಗೆ ಹೇಳಿದ್ರೆ 10 ಕಿಲೋಮೀಟ್ರ 100 ಕಿಲೋಮೀಟ್ರ ಅಂಥೇಳಿ ಹೇಳ್ಬೋದು. ಅದರ ಮೂಲ ಹೇಗಿತ್ತು, ಇಂಥ ಪರ್ವತವನ್ನು ಇಂಥ ನದಿಯನ್ನು ದಾಟಿ ಹೋಗೋದಿಲ್ಲ. ಈ ಪ್ರಕಾರ ಆವಾಗಿನ ಕಾಲದೊಳಗೆ ಇತ್ತು. ಈಗಿನ ಕಾಲದೊಳಗೆ ಹೇಗೆ ಬೇಕು ಹಾಗೆ ಮೊದಲು ಜೀವನ ಪರ್ಯಂತ ನಿಯಮ ತಗೊಳ್ತಾನ್ರಿ, ಇಷ್ಟು ಕ್ಷೇತ್ರವನ್ನು ದಾಟಿ ಹೊರಗಡೆ ಹೋಗೋದಿಲ್ಲ ಅಂಥೇಳಿ, ಈ ದಿಕ್ಕಿಗೆ ಇಷ್ಟ ಈ ದಿಕ್ಕಿಗೆ ಇಷ್ಟ ಅಂಥೇಳಿ. ಅದರ ನಂತರ ಅಷ್ಟಾಂಗಿಕ ದಶಲಕ್ಷಣ ಮೊದಲಾದ ಯಾವ 8 ದಿವಸ 10 ದಿವಸದ್ದು ಪರ್ವ ಇರ್ತಾವಲ್ಲ, ಅವಾಗ ಏನು ಮಾಡ್ತಾನ್ರಿ, ಆ ಮರ್ಯಾದೆ ಅಂತೂ ಇದೆ, ಆದರೆ ಅದಕ್ಕಿಂತ ಮತ್ತು ಒಳಗೆ ಮರ್ಯಾದೆ ಮಾಡ್ತಾನೆ. ಹೀಗೆ ಅಭ್ಯಾಸ ಮಾಡ್ತಾನೆ. ನಂತರ 1 ದಿವಸದ್ದು ಪರ್ವ ಇರ್ತಾವಲ್ಲ, ಆವಾಗ ಅದಕ್ಕಿಂತಲೂ ಕಡಿಮೆ ಮರ್ಯಾದೆ ಮಾಡ್ತಾನೆ. ಮಂದಿರಕ್ಕಷ್ಟೇ ಹೋಗಿ ಬರ್ತೇನೋ, ಮಂದಿರದಿಂದ ಬಂದ ಅಂತಂದ್ರೆ ಮನೆಯಿಂದ ಹೊರಗೆ ಹೋಗೋದಿಲ್ಲ. ನಾನು ನನ್ನ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಗೆ ಆಗಬೇಕು ಹಾಗೆ ತಿಳ್ಕೊಳ್ಳೋದು. ಅಂದರೆ ಈ ಪ್ರಕಾರ ಕ್ರಮದಿಂದ ಏನು ಮಾಡ್ತಾನೆ, ಹೊರಗಿನ ರುಚಿಯನ್ನು ಬಿಡ್ತಾನೆ. ಬಿಡೋದು ಇರ್ತಿದೆ ರೀ, ಧರ್ಮಾತ್ಮ ಪುರುಷ ಕೂಡ ಹೀಗೆ ಮಾಡ್ತಾನೆ. ಅಂದಮೇಲೆ ನಮ್ಮ ಜೀವನದಲ್ಲಿ ಕೂಡ ಇವೆಲ್ಲವುಗಳನ್ನು ಯಾವ ರೀತಿ ಸಾಧ್ಯ ಇದೆಯೋ ಆ ರೀತಿ ಅಳವಡಿಸಿಕೊಂಡ ನಾವು ನೋಡ್ರಿ, ಆ ಧರ್ಮಾತ್ಮ ಪುರುಷ ಆತ್ಮಸ್ಥಿರತೆಯ ಸಲುವಾಗಿ ಇವೆಲ್ಲ ಮಾಡ್ತಾನ್ರಿ. ತಿಳಿತಾ ಇದೆಯಲ್ಲ, ಆತ್ಮಸ್ಥಿರತೆಯ ಸಲುವಾಗಿ ಅವನಿಗೆ ಆತ್ಮನ ಪರಿಚಯ ಆದದ್ದೇ ಇದೆ. ನಾವು ಆತ್ಮನ ಪರಿಚಯದ ಸಲುವಾಗಿ ಮಾಡೋದಿದೆ ರೀ, ಹೌದೇನಿಲ್ಲ? ಉಪಾಯ ಬೇರೆ ಅಂತೂ ಇಲ್ಲ. ಸಮ್ಯಕ್ ದರ್ಶನದ ಉಪಾಯ ಯಾವುದಿದೆಯೋ ಅದುವೇ ಸಮ್ಯಕ್ ಚಾರಿತ್ರ್ಯದ ಉಪಾಯ ಇದೆ. ಸಮ್ಯಕ್ ಚಾರಿತ್ರ್ಯದ ಉಪಾಯವನ್ನು ಯಾವ ಚರಣಾನುಯೋಗದಲ್ಲಿ 2 ವಿಭಾಗ ಮಾಡಿ ಹೇಳಿದರೋ ಅದುವೇ ಸಮ್ಯಕ್ ದರ್ಶನದ ಉಪಾಯ ಇದೆ. ಹೀಗೆ ತಿಳ್ಕೊಂಡ ನೋಡ್ರಿ, ಅದರ ಸಲುವಾಗಿನ ಸಂಯಮರಹಿತ ಮನಸ್ಸಿಗೊಂದು ನಿರ್ಬಂಧ ಹಾಕೊಳ್ಳದೆ ಅದನ್ನು ಮುಕ್ತವಾಗಿ ಬಿಟ್ಟ ನಾವು ಧರ್ಮವನ್ನು ಸಾಧಿಸೋದಂತೂ ಸಾಧ್ಯ ಇಲ್ಲ. ಸ್ಪಷ್ಟ ಹೇಳಬೇಕಾದ್ರೆ ನಾವು ಧರ್ಮವನ್ನು ತಿಳ್ಕೊಳ್ಳೋದು ಸಾಧ್ಯ. ಅದರ ಸಲುವಾಗಿ ಸಂಯಮ ಅಂಥೇಳಿ ಹೇಳಿದ್ದಾರೆ. ಸಂಯಮ ಎಲ್ಲಿ
ಸಂಯಮ ಶಬ್ದದ ಅರ್ಥ ಹಿಂದಿನ ವಾರ ಏನೋ ಹೇಳಿದ್ದೇನೆ. ಏನ ನೆನಪು ನಿಮಗೆ ಇಲ್ಲ ಅಂತಂದ್ಮೇಲೆ ನಮಗೆ ಆಗಿರ್ಬೇಕು. ನಿಮಗಿರೋದು ಅವಶ್ಯಕ ಇದೆ, ನನಗಿರೋದು ಅವಶ್ಯಕ ಇದೆ. ಯಾರಿಗೆ ಸನ್ಮಾರ್ಗವನ್ನು ಪ್ರಾಪ್ತ ಮಾಡಿಕೊಳ್ಳುವುದಿದೆ ಅವರಿಗೆಲ್ಲರಿಗೂ ನನ್ನಲ್ಲೇ ಮತ್ತು ತಮ್ಮಲ್ಲೇ ಭೇದ ನಿಜವಾಗಿ ಏನೂ ಇಲ್ಲದೆ ಹಾಗೆ ತಿಳ್ಕೊಳ್ಳೇಬಾರ್ದು. ಸಂಯಮ, ಸಮ್ ಅಂದ್ರೆ ಸಮ್ಯಕ್ಕ, ಯಮ ಅಂದ್ರೆ ಸ್ಥಿರತೆ. ಹೇಳಿದ್ದೇನ್ರಿ ಇದು ವ್ಯಾಖ್ಯಾನ. ಯಾವುದೋ ನನ್ನ ಚಿಂತನದಲ್ಲಿ ಬಂದದ್ದೇ ಇದೆ. ಆಗಮದೊಳಗೆ ಆಧಾರನು ಆ ಶಬ್ದ ರೂಪದಿಂದ ಇರಲಿಕ್ಕಿಲ್ಲ, ಆದರೆ ಇದೆ, ಶಕ್ತಿದೆ ರೀ. ಅರೆ ಪ್ರಾಮಾಣಿಕ ರೂಪದಿಂದ ವಸ್ತುವಿನ ಸ್ವರೂಪ ತಿಳ್ಕೊಳ್ಳುವಂಥ ಯಾವ ಜ್ಞಾನದ ಪ್ರಯತ್ನ ಇದೆಯಲ್ಲ, ಅಲ್ಲಿ ಶಬ್ದಾವಳಿಗಳು ತನ್ನಷ್ಟಕ್ಕೆ ತಾನೇ ಬರ್ತಾ ಇರ್ತವೆ. ಸಂಯಮ, ಸಮ್ ಅಂದ್ರೆ ಸಮ್ಯಕ್ಕ, ಯಮ ಅಂದ್ರೆ ದೃಢತೆ, ಸ್ಥಿರತೆ. ಹಾಗಾದರೆ ಒಳ್ಳೆಯ ಮಾರ್ಗದ ಸಲುವಾಗಿ ಅಸ್ಥಿರವಿರುವಂಥ, ಚಂಚಲವಿರುವಂಥ ಮನಸ್ಸನ್ನು, ಇಂದ್ರಿಯಗಳನ್ನು ಸ್ಥಿರಗೊಳಿಸುವ ಉದ್ಯಮ ಮಾಡಬೇಕು ಅಥವಾ ಬೇಡ್ರಿ? ಯಾರು ಮಾಡೋದಿದೆ? ಯಾರಿಗೆ ಸನ್ಮಾರ್ಗದ ಅವಶ್ಯಕತೆ ಇದೆಯೋ ಅವರೆಲ್ಲ ಮಾಡೋದಿದೆ. ಯಾರಿಗೆ ಸಂಸಾರದಲ್ಲಿ ಚಿರಕಾಲದವರೆಗೆ ಅಥವಾ ಅನಂತ ಕಾಲದವರೆಗೆ ಉಳಿಯುವ ಅಪೇಕ್ಷೆ ಇಲ್ಲವೋ ಅವರೆಲ್ಲ ಮಾಡೋದಿದೆ. ಸುಲಭ ಇದೆಯಲ್ಲ. ಇನ್ನು ರಾತ್ರಿ ಭೋಜನದ ತ್ಯಾಗದ ಬಗ್ಗೆ ಚರ್ಚೆ ಮಾಡುವ ವೇಳೆದೊಳಗೆ ಹೇಳಿರ್ತಲ್ಲ, ಊಟ ಅಂತೂ ಬಿಡೋದಿಲ್ರಿ. ಊಟ ಅಂತೂ ಬಿಡೋದಿಲ್ಲ. 8 ಗಂಟೆಗೆ ಮಾಡೋದಾದ್ರೆ 5 ಗಂಟೆಗೆ 5:15 ಮಾಡೋದಿದೆ. 6 ಗಂಟೆಗೆ ಸೂರ್ಯಾಸ್ತ ಇರ್ತಿದೆ ತರ್ಥಮತೆ ಅದರ ಅನುಸಾರ ಊಟ ಅಂತೂ ಬಿಡೋದಿಲ್ಲ. ಬಿಡ್ಲಿಕ್ಕೆ ಹೇಳಿಲ್ಲ. ಆದರೆ ರಾತ್ರಿ ಮಾಡೋದಾದ್ರೆ ದಿವಸ ಸೂರ್ಯ ಇರುವ ವೇಳೆದೊಳಗೆ ಮಾಡೋದು. ಇಷ್ಟು ಸಾಮಾನ್ಯ ಪರಿಪಾಲನೆ ಯಾವ ಅದರಲ್ಲಿ ಸಂಯಮ ಇಲ್ರಿ. ಏನಿದೆ ಅಂದ್ರೆ ಅದರಲ್ಲಿ ಏನಾದರೂ ಬಿರಿ ಇದೆಯೇನ, ಕಷ್ಟ ಇದೆಯೇನ? ಇಲ್ಲ. ಅದರ ಲಾಭ ಎಷ್ಟಿದೆ ಅಂತ ಹೇಳಿದ್ದಿತ್ತು, 50 ವರ್ಷದ ಜೀವನ ಇದ್ರೆ 25 ವರ್ಷದ ಉಪವಾಸದ ಫಲ ರೀ. ಎಷ್ಟು ದೊಡ್ಡದಲ್ಲ, ಎಷ್ಟು ಮಹಾನ್ರಿ. ಒಂದು ತಗೊಂಡ್ರೆ ಒಂದು ಫ್ರೀ ಅಂದ ಕೂಡಲೇ ನಮ್ಮ ಲಕ್ಷ ಆ ಕಡೆ ಹೋಗ್ತಿದೆ ಇಲ್ರಿ. ಹಾಗಾದ್ರೆ ಊಟ ಅಂತೂ ಮಾಡು, ಆದ್ರೆ ನಿನಗೆ ಅರ್ಧ ಜೀವನ ಉಪವಾಸದ ಫಲ ಸಿಗ್ತಿದೆ ನೋಡಪ್ಪ. ಇನ್ನು ಹೀಗೆ ನಮ್ಗೆ ಜೀವನ ಪರ್ಯಂತ ರಾತ್ರಿ ಭೋಜನದ ವಿಕಲ್ಪನ ಬರುವುದಿಲ್ಲ. ಹೀಗೆ ಇದ್ರೂ ಕೂಡ ಇಲ್ಲಿಯ ಶಬ್ದದ ಅನುಸಾರ ನಾನು ತತ್ವದ ಒಂದು ದೃಢತೆಯ ಸಲುವಾಗಿ ವ್ಯಾಖ್ಯಾನ ಹೇಳ್ತಾ ಇದ್ದೇನೆ. ಏನ ಹೀಗಿದ್ರೂ ಕೂಡ ನಮಗೆ ಯಾರಿಗಾರೆ ಸ್ವಪ್ನದೊಳಗರೆ ವಿಚಾರ ಬರ್ತಿದೇನ, ಏನು ಸಿಗದಿದ್ರೆ ಇಲ್ಲಿ ಬಿಡ್ರಿ ರಾತ್ರಿ ತಗೊಂಡ್ರೆ ಆಯ್ತು ಅಂಥೇಳಿ ಬರ್ತಿದೆ ಅಂದ್ರೆ ಇಲ್ಲ. ದೃಢವಾಗಿ ಹೇಳ್ಬೇಕ್ರಿ, ಬರ್ತಿದೇನ? ಇಲ್ಲ. ಏನೇ ಆಗಲಿ ಅದು ಸ್ವಪ್ನದೊಳಗೆ ವಿಚಾರ ನಮ್ಮ ಮನೋಮಂದಿರದೊಳಗೆ ಸುಳಿಯೋದೇನೇ ಇಲ್ರಿ. ಹೌದೇನಿಲ್ಲ? ಅಷ್ಟು ನಮ್ಮಲ್ಲೇ ದೃಢತೆ ಇದೆ. ಹೀಗಿದ್ರೂ ಕೂಡ ನಾವು ಅಷ್ಟಮಿ ಚತುರ್ದಶಿ ದಿವಸ ಒಂದು ಹೊತ್ತು ಏಕಾಸನ ಮಾಡೋದಿತ್ತು ಅಂತಂದ್ರೆ, ಊಟ ಆದ ನಂತರ ಸಾಯಂಕಾಲ ತಮಗೆ ನೀರು ತಗೊಳ್ಳೋದಿತ್ತು ಅಂತಂದ್ರೆ, ಕೇವಲ ನೀರು ತಗೊಳ್ಳಿಕ್ಕೆ ನನಗೆ ಅನುಮತಿ ಇದೆ ನನ್ನ ಮನುಷ್ಯನ ಚಂಚಲತೆಗೆ. ಅದನ್ನು ಬಿಟ್ಟ ನಾಳೆ ಬೆಳಗ್ಗೆ ಪ್ರಭುವಿನ ದರ್ಶನ ಮಾಡುವವರೆಗೆ ಅಥವಾ ಆಗುವವರೆಗೆ 4 ಪ್ರಕಾರದ ಆಹಾರದ ತ್ಯಾಗ. ಈ ಪ್ರಕಾರ ಪ್ರತಿಜ್ಞೆ ಮಾಡಿಕೊಳ್ಳೋದು ಕಠಿಣ ಏನಿದೆ, ತಿನ್ನೋದೇ ಇರೋದಿಲ್ಲಲ್ಲ. ಹಾಗಾದ್ರೆ ಇಷ್ಟು ಪ್ರತಿಜ್ಞೆ ಮಾಡಿದ ನಂತರ ಏನಾಗ್ತಿದೆ ಅಂತಂದ್ರೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವುವು ವಿಕಲ್ಪ ನಮ್ಮ ಅಂತರಂಗದೊಳಗೆ ಉತ್ಪನ್ನ ಆಗುವುದಿಲ್ಲ. ಹೀಗೆ ನಾವಿದ್ದಂಥ ಸ್ಥಾನದಿಂದ ನಾವು ಸಾಕ್ಷಾತ್ ಮೋಕ್ಷದವರೆಗೆ ತಲುಪಬೇಕಾದ್ರೆ ಪ್ರತಿಯೊಂದು ಹೆಜ್ಜೆನೂ ಸುಲಭ ಇದೆ. ಕಠಿಣ ಒಂದು ಸ್ವಲ್ಪ ಕೂಡ ಇಲ್ಲ, ಕಷ್ಟ ಒಂದು ಸ್ವಲ್ಪ ಕೂಡ ಇಲ್ಲ. ಎಲ್ಲಿ ಆಕುಲತೆ ಆಗ್ತಿದೆ ಅಲ್ಲಿ ಧರ್ಮನೇ ಇಲ್ಲ. ಎಲ್ಲಿ ವಿಕಲ್ಪ ಇದೆ ಅಲ್ಲಿ ಧರ್ಮನೇ ಇಲ್ಲ. ಆದರೆ ಆ ವಿಕಲ್ಪವನ್ನು, ಆಕುಲತೆಯನ್ನು ಜಯಿಸುವ ಸಲುವಾಗಿ ಒಂದು ಮನೋನಿರ್ಧಾರ ಬೇಕಾಗ್ತಿದೆ. ಮನಸ್ಸಿರುವಂಥ ಜೀವನ ಅರ್ಥಾತ್ ಸಂಜ್ಞಿ ಪಂಚೇಂದ್ರಿಯನ ಈ ಪ್ರಕಾರದ ಸುಲಭ ಸಾಧನಗಳ ಮೂಲಕ ಮಹಾನ ಸಾಧ್ಯದ ಕಡೆಗೆ ಹೋಗೋದ ಸಾಧ್ಯ ಇದೆ.
ತಿಳಿತೇನ್ರಿ? ಪ್ರತಿಜ್ಞೆ ನಿಯಮದಲ್ಲಿ ವ್ಯತ್ಯಾಸ ಏನು? ಪ್ರತಿಜ್ಞೆ ಅಂತಂದ್ರೆ ಜಿನೇಂದ್ರ ಪ್ರಭುವಿನ ಚರಣ ಕಮಲಗಳನ್ನು ಮನುಷ್ಯನೊಳಗೆ ಸ್ಮರಿಸಿ, ನಾನು ಪ್ರಭು ನಿನ್ನ ಚರಣ ಕಮಲಗಳ ಸಾಕ್ಷಿಯಾಗಿ ನಾನು ಈ ಪ್ರಕಾರದ ಒಂದು ಸಂಯಮ ಧಾರಣ ಮಾಡ್ತೇನೆ. ತಮ್ಮಲ್ಲೇ ತಾವ್ರೆ, ಅದಕ್ಕೆ ಇನ್ನೊಬ್ಬರು ಮೂರನೇದವ್ರು ಯಾರು ಬೇಕಾಗಿಲ್ರಿ. ಜಿನವಾಣಿ ಇದೆ, ಮತ್ತು ಸರ್ವಜ್ಞ ಪ್ರಭುವಿನ ಸ್ಮರಣೆಗೆ ಏನಿದೆ ರೀ, ಪಂಚಪ್ರಭುಗಳ ಸ್ಮರಣೆ ಅನ್ನೋದ್ರಿ. ಸ್ಮರಣೆಯೊಳಗ ಪ್ರತಿಜ್ಞೆ, ನಿಯಮ ಅಂತಂದ್ರೆ ಏನಿದೆ, ಪ್ರತಿಜ್ಞೆನೇ ಇದೆ. ಇನ್ನೊಬ್ಬರು ಕೊಟ್ರನ ಅದಾಗ್ತಿದೆ, ಹೀಗಿಲ್ಲ. ಮೊನ್ನೆ ದಿವಸ ವಿಷಯ ಬಂದದ್ದು ಇದೆ, ದೀಕ್ಷಾ ಯಾರು ಕೊಡ್ತಾರೆ, ಸಲ್ಲೇಖನ ಯಾರು ಕೊಡ್ತಾರೆ, ನಿನಗೆಲ್ಲ ತ್ಯಾಗ ಇದೆ, 4 ಪ್ರಕಾರದ ಆಹಾರ ಅಂಥೇಳಿ ಅವ್ರು ಹೇಳಿದ ನಂತರ ನಮಗೆ ತ್ಯಾಗ ಆಗ್ತಿದೆ ರೀ? ಆಗ್ತಿದೆಯನ? ಆಗೋದನ್ನ ಎಲ್ರೆ ಇನ್ನೊಬ್ಬರು ಹೇಳಿದರ ಅದು ಯಾವುದೂ ಆಗುವುದಿಲ್ಲ, ಇವನ ಅಂತರಂಗದಲ್ಲಿ ಬರಬೇಕು. ಅದಕ್ಕೆ ಹೇಳಿದರು ನಿಜ ಹಿತದ ಪ್ರೇರಕನು ಆತ್ಮ. ಪ್ರೇರಣೆ ಒಳಗಿಂದ ಸಿಗ್ಬೇಕ್ರಿ, ಒಳಗಿಂದ ಆತ್ಮನಿಂದ ಪ್ರೇರಣೆ ಸಿಗ್ಬೇಕು. ಅರೆ, ನಾನು ಅಸಂಯಮಮಯವಾದಂಥ ಜೀವನ, ತಿರಿಯಂಚದಂಥ ಜೀವನ. ತಿರಿಯಂಚಂದ್ರೆ ಏನ್ರಿ? ತಿರಿಯಂಚಂದ್ರೆ ಏನು? ಅಸಂಜ್ಞೀರಿ. ತಿರಿಯಂಚ ಅರ್ಥಾತ್ ಅಸಂಜ್ಞೆಯವರೆಗೆ. ಸಂಜ್ಞೆ ಯಾವುದಿದೆಯಲ್ಲ ಅದನ್ನು ನಾಮ ಮಾತ್ರಕ್ಕೆ ತಿರಿಯಂಚಿದೆ. ಯಾಕೆ ಅಂತಂದ್ರೆ ಅದು ಮನುಷ್ಯ ಮಾಡುವ ಎಲ್ಲ ಕಾರ್ಯ ಮಾಡಬಹುದಾಗಿದೆ. ಆ ತಿರಿಯಂಚ ಶಬ್ದದ ಅರ್ಥ ಏನ? ಜ್ಞಾನದ ವಿಕಾಸ ಆಗದೇ ಇರುವಂಥ ಅವಸ್ಥಾ ವಿಶೇಷ. ದೇವಗತಿಯೊಳಗೆ ಸಂಜ್ಞೆ ಪಂಚೇಂದ್ರಿಯತನ ಇದೆ, ನರಕಗತಿಯೊಳಗೆ ಸಂಜ್ಞೆ ಪಂಚೇಂದ್ರಿಯತನ ಇದೆ, ಮನುಷ್ಯಗತಿಯೊಳಗೆ ಸಂಜ್ಞೆ ಪಂಚೇಂದ್ರಿಯತನ ಇದೆ. ಹಾಗಾದ್ರೆ ತಿರಿಯಂಚದ ಹಾಗೆ ಅಂತ ಹೇಳಿದ್ರೆ ಆ ತಿರಿಯಂಚದೊಳಗೆ ಏನಿದೆ? ಸಂಜ್ಞೆ ಪಂಚೇಂದ್ರಿಯತನ ಇರುವೆಳೆದೊಳಗೆ ಕೂಡ ಸಂಜ್ಞೆ ಪಂಚೇಂದ್ರಿಯದಿಂದ ರಹಿತ ಬಹಳ ಅವಸ್ಥೆ ಇದಾವ್ರಿ. ತಿಳಿತಲ್ಲ? ಅದಕ್ಕೆ ಬಂತಲ್ಲ, ಧರ್ಮ ಪಥವನ್ನು ಸಾಧಿಸದಿದ್ದರೆ ಮನುಜನು ತಿರಿಯಂಚ ಸಮ. ಅಂದ್ರೆ ಏನ್ರಿ? ತಿರಿಯಂಚ ಸಮ ಅಂತಂದ್ರೆ ಪ್ರತ್ಯಕ್ಷ ಪಶು ಪರ್ಯಾಯನ ಅಲ್ಲ. ತಿರಿಯಂಚ ಸಮ ಅಂದ್ರೆ ಏನ? ಮನಸ್ಸಿದ್ದು ಕೂಡ ಅಮನಸ್ಕನ ಹಾಗೆ, ಸಮನಸ್ಕ ಇರುವೆಳೆದೊಳು ಕೂಡ ಅಮನಸ್ಕನ ಹಾಗೆ, ಅಸಂಜ್ಞೆಯ ಹಾಗೆ. ಅದು ಏಕೇಂದ್ರಿಯ ಅಂತ ಹೇಳಿ ನಾವು ತಿಳ್ಕೊಳ್ಬಹುದು, ವಿಕಲೇಂದ್ರಿಯ ಅಂತ ಹೇಳಿ ತಿಳ್ಕೊಳ್ಬಹುದು, ಅಥವಾ ಕೇವಲ ಶಬ್ದಕ್ಕೆ ಸಂಬಂಧಿಸಿದ ಹಾಗೆ ಅಸಂಜ್ಞೆ ಅಂತ ಹೇಳಿ ತಿಳ್ಕೊಳ್ಬಹುದಾಗಿದೆ. ಅಂದ್ರೆ ತಿರಿಯಂಚದ ಹಾಗೆ ಜೀವನ. ಸಂಯಮ ಎಲ್ಲಿಲ್ಲ ಅದಕ್ಕೇನಂದ್ರು? ತಿರಿಯಂಚಂದ್ರು. ಮನೋ ನಿಗ್ರಹ ಎಲ್ಲಿಲ್ಲ? ಅರೆ, ನನ್ನ ದೇವದರ್ಶನದ ನಿಗ್ರಹ, ನನ್ನ ದೇವದರ್ಶನ ಮಾಡಿದ ವಿನಃ ನಾನು ಅನ್ನ ಆಹಾರಾದಿಗಳ ಸ್ವೀಕಾರ ಮಾಡುವುದಿಲ್ಲ. ಈ ಪ್ರಕಾರದ ಒಂದು ಸಾಮಾನ್ಯ ನಿಯಮ. ಅದು ಪ್ರವಾಸದೊಳಗಾದ ಕೈಗೂಡುವುದಿಲ್ಲಲ್ಲ. ಪ್ರವಾಸದೊಳಗಾದ ಈಗ ಶಿಖರ್ಜಿ ಯಾತ್ರೆಗೆನ ಹೊರಟ್ರೆ 2 ದಿವಸ 36 ಗಂಟೆ 48 ಗಂಟೆ ಪ್ರಯಾಣ ಇದೆ, ಅಲ್ಲಿ ಕೈಗೂಡುವುದಿಲ್ಲ. ಅಲ್ಲೇನು ಮಾಡೋದ? ಅಲ್ಲಿ ಬುದ್ಧಿಯೊಳಗನ್ನ ಸ್ಮರಣೆ ಮಾಡೋದಿದೆ. ಆಗ್ತಿದೆಯೋ ಅಥವಾ ಇಲ್ರಿ? ಜ್ಞಾನದ ಭೂಮಿಕೆಯೊಳಗೆ ಪಂಚಪ್ರಭುಗಳನ್ನು ಇಳಿಸಿಕೊಳ್ಳೋದಿದೆ. ಅತಃ ಸೂತ್ರಾವತಾರ ಹೇಳಿದ್ರಲ್ಲ, ಹಾಗೆ ಭಗವಂತರ ಅವತರಣ ಆಗ್ತಿದೆಯೋ ಅಥವಾ ಇಲ್ರಿ? ನಾವು ಅವರನ್ನು ಆಹ್ವಾನಿಸಿದರೆ, ನಾವು ಅವರನ್ನು ಬರಮಾಡಿಕೊಂಡ್ರೆ ಅವರು ಬರ್ತಾರೋ ಅಥವಾ ಇಲ್ರಿ? ಸ್ಮರಣೆದಾಗ ಎಷ್ಟು ತಾಕತ್ತೈತಿ, ಎಷ್ಟು ವೈರಾಗ್ಯ ಮೌನದಾಗ ಬರ್ತೈತಿ. ಅದು ಉಪಸರ್ಗಾಗಿದ್ದು ನಿಜವಾಗಿ ಸ್ಮರಣೆ ಮಾಡಿದ್ರೆ ದುರ್ಗತಿ ಆಗೋದಿಲ್ಲ. ಸ್ಮರಣೆ ಮಾಡಿದ್ರ, ಅನುಮೋದನೆ ಮಾಡಿದ್ರ, ಅನುಮೋದೆ ಧರ್ಮಾತ್ಮರ ಧರ್ಮಮಯ ಆಚರಣೆಯನ್ನ ನಾವು ಬರೇ ಮನುಷ್ಯನೊಳಗೆ ಓಹೋ ಧನ್ಯ ಹಾಗಿರಬೇಕು ಜೀವನ. ಅಂದ್ರೆ ಧರ್ಮಾತ್ಮರ ಜೀವನ ಎಷ್ಟು ಉಚ್ಚ ಇದೆ. ಅಲ್ಲಿ ವೈರಾಗ್ಯ ಭಾವನೆಗಳು ಮೃತ್ಯು ಮಹೋತ್ಸವದೊಳಗೆ ಬಂತು. ಅನುಮೋದೆ ಅಂತಂದ್ರೆ ಅವರ ಜೀವ ನಾನು ಹಾಗೆ ಯಾವಾಗ ಮಾಡೋದು? ಅವರು ಒಳ್ಳೆಯ ಕಾರ್ಯ ಮಾಡಿದರು ನೋಡಿ. ಏನು ಮಾಡಿದ್ರು? ನರಿ 2 ಮರಿಗಳ ಜೊತೆ ಶರೀರವನ್ನು ತಿಂತಾ ಇದ್ರೂ ಸುಕುಮಾರ ಮಹಾಮುನಿ ಈ ಕಡೆ ಉಪಯೋಗನ ಬರಲಿಲ್ಲ. ಅವರು ಸ್ವಭಾವದೊಳಗೆ ಸ್ಥಿರ. ಉಪಸರ್ಗ ಯಾರಿಗೆ ಬಂತೋ ಅಂತ ಅನೇಕ ಮುನಿಗಳ ಹೆಸರನ್ನ ಹೇಳಿದರು. ಚಿಲಾತಿ, ಪುತ್ರ, ಚಾಣಕ್ಯ, ಯಾರ್ಯಾರಿಗೆ ಏನೇನಾಯ್ತೋ ಅದೆಲ್ಲ ಹೇಳಿದ್ದಾರೆ. ನಿನಗೇನಿದೆ ಅಂತ ಹೇಳಿ ಕೇಳಿದರೆ ಅಲ್ಲಿ ಹೆಜ್ಜೆಗೆ
ಪ್ರತಿಯೊಂದು ಶ್ಲೋಕದೊಳಗೆ ನಿನಗೇನು ದುಃಖ ಇದೆ, ನಿನಗಂತೂ ಮೃತ್ಯು ಮಹೋತ್ಸವ ಭಾರಿ ಅಂತ ಹೇಳಿದರೆ ಅಂದ್ರೆ ಮರಣದ ಸಮಯ ಬಂದ ನಂತರನೇ ಅದನ್ನು ಭಾವಿಸೋದಿದೆ. ಇಲ್ಲಿ ನಾವು ಮೃತ್ಯು ಮಹೋತ್ಸವನೇ ಇದೆ ಸುಧಾತ. ಯಾವಾಗ ಅದರ ಸ್ಮರಣೆ ಮಾಡ್ತೇವೋ, ಯಾವಾಗ ಉಪಸರ್ಗಗ್ರಸ್ತ ಮುನಿಗಳನ್ನ ಬುದ್ಧಿಯೊಳಗೆ ತಂದುಕೊಂಡ ನಾವು ದುಃಖದಿಂದ ಭಯಭೀತ ಆಗದೇ ಇರುವ, ಇನ್ನೊಂದು ಸ್ವಲ್ಪ ಸ್ಪಷ್ಟ ಹೇಳಿದರೆ ಸಂಯೋಗದ ಕಡೆಗೆ ವಾಲದೇ ಇರುವಂತಹದ್ದ ಅಭ್ಯಾಸ ಏನಿದೆಯಲ್ಲ ಅದು ಮೃತ್ಯು ಮಹೋತ್ಸವ ಇದೆ. ಸಂಯೋಗದ ಕಡೆಗೆ ವಾಲದೇ ಇರುವಂತಹ ಯಾವ ಅಭ್ಯಾಸ ಇದೆ ಅದು ಪ್ರತ್ಯಕ್ಷ ಮೃತ್ಯು ಮಹೋತ್ಸವ ಇದೆ. ಯಾಕೆ ಅಂತಂದ್ರೆ ಸಂಯೋಗದ ಕಡೆಗೆ ವಾಲುವುದು, ಆಸಕ್ತ ಆಗುವುದೇನಿದೆಯಲ್ಲ ಅದೇ ಮೃತ್ಯು ಇದೆ. ಪ್ರತಿ ಸಮಯಕ್ಕಿದೆ, ಪ್ರತಿ ಸಮಯಕ್ಕಿದೆ. ದೇಹದಿಂದ ಆತ್ಮ ಹೊರಟು ಹೋಗುವುದನ್ನು ಮಾತ್ರ ಮೃತ್ಯು ಅನ್ನೋದಿಲ್ಲ. ನಿಜವಾಗಿ ಮೃತ್ಯು ಆತ್ಮ ಸ್ವಭಾವದಿಂದ ಹೊರಟ ಸಂಯೋಗದೊಳಗೆ ಆಕರ್ಷಿತ, ಸಂಯೋಗದ ಕಡೆಗೆ ಆಸಕ್ತ, ಸಂಯೋಗದ ಕಡೆಗೆ ಲುಪ್ತ ಆಗುವುದೇನಿದೆ ಇದು ನಿಜವಾಗಿ ಏನಿದೆ ರೀ? ಮರಣ, ಮೃತ್ಯು ಇದೆ ರೀ. ಅದರ ಸಲುವಾಗಿ ಹೇಳಿದ್ದನ ಜೀವನ ತುಂಬೆಲ್ಲ ಈ ಜೀವ ಬರೀ ಸುಖಿ ಆಗ್ಬೇಕಂತ ಹೇಳಿ ಮರಣಕ್ಕನ ಪ್ರಾಪ್ತ ಆಗ್ತಾನ್ರಿ. ಯಾವಾಗ ಪ್ರತ್ಯಕ್ಷ ದೇಹ ವಿಯೋಗದ ಸಮಯ ಬರ್ತಿದೆಯಲ್ಲ ಅವಾಗ ಓಹೋ ನಾನೇನು ಮಾಡಲಿಲ್ಲ, ನಾನು ಸಂಯಮ ಮಾಡಲಿಲ್ಲ, ನಾನು ವ್ರತ ಮಾಡಲಿಲ್ಲ, ನಾನು ತತ್ವವನ್ನು ತಿಳಿಲಿಲ್ಲ, ನನಗೆ ಇನ್ನೊಂದಿಷ್ಟು ಆಯುಷ್ಯ ಸಿಕ್ಕರ ಒಂದಿಷ್ಟು ಜೀವನ ಉಳಿದ್ರೆ ನಾನು ಅದನ್ನು ತತ್ವಾಭ್ಯಾಸದಲ್ಲೇನ ತೊಡಗಿಸ್ತೇನೆ. ಎಷ್ಟು ವಂಚನೆ ಇದೆ ರೀ ಸ್ವಯಂ ತನ್ನ ಸಲುವಾಗಿ. ಯಾವಾಗ ಸಂಪೂರ್ಣ ಅನುಕೂಲತೆ ಇತ್ತು ಅವಾಗ ಭೋಗ, ಸಂಯೋಗ, ಮಕ್ಕಳ ಮನೆ ಮರ್ಯಾದೆ ಅಂಥೇಳಿ ನಿರಂತರ ಸತ್ತೇ ಹೋದ. ಬದುಕುವ ಅವಕಾಶ ಅವಾಗಿತ್ತು, ಜೀವಂತ ಇರುವ ಜೀವನ ರೂಪಿಸಿಕೊಳ್ಳುವ ಅವಕಾಶ ಅವಾಗಿತ್ತು, ಅವಾಗ ಬರೀ ಸತ್ತ. ಯಾವಾಗ ಪ್ರತ್ಯಕ್ಷ ಜಗತ್ತೆಲ್ಲ ಯಾವುದಕ್ಕೆ ಸಾವಂತಿದೆಯೋ ಆ ಸಮಯದೊಳಗೆ ಬದುಕಬೇಕಂತಂದ್ರೆ ನಾ ತತ್ವದ ಅಭ್ಯಾಸ ಮಾಡಿ ನಾ ದೀಕ್ಷಾ ತಗೊಳ್ಳೋದಿತ್ತು. ಹಾ, ಯಾವಾಗ जिस समय तू माँ गर्भ में था बड़ा लक्ष्य था ಶಿವಪೂರ ಜಾನೆ ಕಾ ಬಡ. ದೊಡ್ಡ ಲಕ್ಷ್ಯ ಇತ್ತು, ಗುರಿ ಇತ್ತು ನಿಂದ. ಮಾತೆಯ ಗರ್ಭದಲ್ಲಿದ್ದೆಲ್ಲ ಅವಾಗೇನು ಜ್ಞಾನ ಇತ್ತು? ಜ್ಞಾನ ಅವಾಗ ಇದ್ರೆ ದುಃಖದಿಂದ ಬಿಡುಗಡೆ ಹೊಂದುವ ಅಲ್ಲಿ ದುಃಖ ಎಂಥದ್ದಿದೆ ಮಾತೆಯ ಗರ್ಭದೊಳಗೆ ದುಃಖ. ನಮಗೆ ಮರಣದ ದುಃಖ ಕಾಣಿಸ್ತಾ ಇದೆ, ವೃದ್ಧಾವಸ್ಥೆಯ ದುಃಖ ಕಾಣಿಸ್ತಾ ಇದೆ, ಆದರೆ ಜನ್ಮದ ದುಃಖ ನಮಗೆ ಭಾಸನ ಆಗ್ತಾ ಇಲ್ರಿ. ಅಂಥೇಳಿನ ಜನ್ಮ ಏನಿದೆ ಅಲ್ಲ ಇದು ಅನಂತ ದುಃಖಗಳಿಗೆ ಜನ್ಮ ಕೊಡುವಂಥ ಮಹಾ ದುಃಖ ಇದೆ. ಅನಂತ ದುಃಖಗಳಿಗೆ ಜನ್ಮ ಕೊಡುವಂಥ ದುಃಖ ರೀ. ಬಾಲ್ಯಾವಸ್ಥೆಯ ದುಃಖ, ನಿರ್ಧನತೆಯ ದುಃಖ, ರೋಗದ ದುಃಖ, ಸಂಯೋಗದ ದುಃಖ, ಇವೆಲ್ಲ ಯಾವುದರಿಂದ? ಜನ್ಮ ಪಡೆಯೋದರಿಂದನಲ್ಲ. ಆ ಜನ್ಮದ ದುಃಖ ನಮಗೆ ಭಾಸ ಆಗ್ತಾ ಇಲ್ಲ. ಹಾಗಾದ್ರೆ ಅಲ್ಲಿ ಕೂಡ ಜ್ಞಾನಿತ್ತ, ಸಂಜ್ಞೆ ಇದ್ದ ಮನ ಪರ್ಯಾಪ್ತಿ ಯಾವಾಗ ಪ್ರಾಪ್ತ ಆಗ್ತಿದೆ ಸುಧಾತಾಯಿ? ಅಂತರ್ಮುಹೂರ್ತದೊಳಗ ಜೀವ ಈ ಮನುಷ್ಯಗತಿ ಮಾತೆಯ ಗರ್ಭದೊಳಗೆ ಬರ್ತಾ ಇದ್ದ ಹಾಗೆ ಏನೂ ಇರುವುದಿಲ್ಲ ಅವನಿಗೆ, ಶರೀರ ಗಿರೀರ್ ಏನೂ ಇರುವುದಿಲ್ಲ. ಮಾತೆಯ ಗರ್ಭದೊಳಗೆ ಬರ್ತಾ ಇದ್ದ ಹಾಗೆ 48 ನಿಮಿಷದ ಒಳಗ 6 ಪರ್ಯಾಪ್ತಿ ಪ್ರಾಪ್ತ ಆಗ್ತಾವ. ಅಂದ್ರೆ ನಾವು ಪರ್ಯಾಪ್ತ ಜೀವರಿ. ಹಾಗಾದ್ರೆ ಮನಸ್ಸು ಇರ್ತಿದ್ರೆ ಅಲ್ಲಿ, ವಿಚಾರ ಮಾಡೋದು ಎಂಥ ಅವಸ್ಥಾ ಐತಿ. ಈಗ ನಾವು ಏನೇನು ಬಯಸ್ತಾ ಇದ್ದೇವೆ ಅಲ್ಲಿ 9 ತಿಂಗಳು ಅಥವಾ 10 ತಿಂಗಳು ಅಂದ್ರೆ ಸಾಮಾನ್ಯ ಮಾತಲ್ಲ. ಕ್ಷಣಕ್ಕೆ ಅನುಭವಿಸದ ದುಃಖ ಅಪಾರ. ಅದಕ್ಕೆ ಹೇಳಿದ್ರು ಅದನ್ನು ಕೇವಲ ಭಗವಂತರೇ ತಿಳಿಯೋ ಸಾಧ್ಯ ಇದೆ. ಈ ಜೀವನೇ ಅನುಭವಿಸಬೇಕಾಗ್ತಿದೆ. ಅನುಭವಿಸೋದು ಸಾಧ್ಯತೆ ಇದೆಯಲ್ಲ, ಅನುಭವಿಸಬೇಕಾಗಿದೆ ಅಂಥ ದುಃಖ. ಮರಣಕ್ಕೆ ನಾವು ಭಯ ಪಡ್ತಾ ಇದ್ದೇವ್ರಿ. ಮರಣ ನಿಜವಾಗಿ ಎಲ್ಲಿ ದುಃಖ ಇದೆ? ಎಲ್ಲಿ ದುಃಖ ಇದೆ? ಪಂಜರದೊಳಗಿಂದ, ಬಂಧನದೊಳಗಿಂದ. ಅರೆ ಆ ಮೃತ್ಯು ಮಹೋತ್ಸವದೊಳಗೆ ಎಷ್ಟು ಬಂದಿವ್ರಿ ಮಾತಾ.
ಎಷ್ಟು ಮಾತು ಬಂದು ಅನ್ಕೊಳ್ಬೇಕು. ಭಾಳ ವರ್ಷ ಆಯ್ತು ಅದನ್ನ ಯಾವಾಗ ಬಂದಿತ್ತು ಅವಾಗ ಅಂತಿದ್ದೇವ್ರಿ. ಯಾವಾಗ ಅನ್ಬೇಕು. ನಾವೀಗ ಮೇಲೆ ಹೊಂಟಿದ್ದೇವೆ ಕೆಳಗೆ ಹೊಂಟಿದ್ದೀವಿ ತಿಳಿತಾ ಇಲ್ಲ. ಮೊನ್ನೆ ಅಂದೇವು ನಾವು ಅಲ್ಲಿ ಕತ್ತಗದಳು ಅನ್ನೋನು ಅಂತೇಳಿ. ಏನು ಈ ಮೃತ್ಯು ರೂಪದ ದೊರೆಯನ್ನ ಹೊರತುಪಡಿಸಿ ಈ ಕೊಳಕ ರೋಗಮಯ ದೇಹದೊಳಗಿಂದ ಬಿಡಿಸುವಂಥವ್ರು ಬೇರೆ ಯಾರೂ ಇಲ್ಲ. ಮೃತ್ಯು ರೂಪದ ದೊರೆಯ ಕೃಪೆಯಿಂದ ನಾನು ಇಂಥ ರೋಗಮಯ ಮಲಿನ ಕೊಳಕಾದ ದೇಹದಿಂದ ಬಿಡುಗಡೆ ಹೊಂದೋ ಸಾಧ್ಯ ಇದೆ. ಹಾಗಾದ್ರೆ ಆ ಮೃತ್ಯು ರೂಪದ ದೊರೆಯನ್ನ ಶಪಿಸೋದು ಅಥವಾ ಅವನಿಗೆ ಆದರ ಮಾಡುವುದ್ರೆ? ಶಬ್ದದಿಂದ ತಿಳ್ಕೊಳ್ಳೋನು ಯಾವಾಗ ಪ್ರತ್ಯಕ್ಷ ಪ್ರಸಂಗದೊಳಗೆ ಏನು ಆಗುತ್ತಿದೆ ಅದು ಆಗಲಿದೆ. ಈಗ ಒಳ್ಳೆಯ ಸ್ಥಿತಿ ಇರುವಳೆದೊಳಗೆ ತಿಳ್ಕೊಳ್ಳಿಕ್ಕೆ ಏನಿದೆ ರೀ? ತಿಳ್ಕೊಂಡದ್ದು ಎಲ್ಲಾದರೂ ನಿರರ್ಥಕ ಹೋಗ್ತಿದೆ ಅನ್ನೋದ? ಅರೆ ಈಗ ಸ್ಮೃತಿ ಹೇಳಿದ್ರಲ್ಲ, ಸ್ಮರಣ ಎಷ್ಟು ದೊಡ್ಡದಿದೆ ಅಂತ ಹೇಳಿ, ಅದೆಲ್ಲ ಮತಿಜ್ಞಾನದ ಭೇದಿದೆ. ಮತಿಜ್ಞಾನ ನಮ್ಮಲ್ಲಿ ಇದೇನೇ ಇದೆ ರೀ. ಕೇವಲ ಜ್ಞಾನ ಅದಕ್ಕೆ ಬೇಕಾಗಿದೆ. ಮತಿಜ್ಞಾನ ನಮ್ಮಲ್ಲಿ ಇದೇನೇ ಇದೆ. ಮತಿಜ್ಞಾನದ ಮಹಿಮಾ ಎಷ್ಟ ಅನ್ನೋದ ಪಂಚಾಸ್ತಿಕಾಯದೊಳಗೆ ಭಗವಾನ್ ಕುಂದದೇವರು ಹೇಳಿದ್ದಾರೆ. ಬೃಹದ್ರವ್ಯ ಸಂಗ್ರಹದೊಳಗೆ ಹೇಳಿದ್ದಾರೆ. ಮೋಕ್ಷ ಶಾಸ್ತ್ರದೊಳಗೆ ಹೇಳಿದ್ದಾರೆ ಮತಿಜ್ಞಾನದ ಮಹಿಮಾ. ಅರೆ ಮತಿಜ್ಞಾನದೊಳಗ ಇದೆಲ್ಲ ಸಂಗ್ರಹ ಆಗ್ತಾ ಹೋಯ್ತು ಅಂತಂದ್ರೆ ಶ್ರುತಜ್ಞಾನದ ವ್ಯಾಖ್ಯಾ ಏನಿದೆ? ಮತಿಪೂರ್ವಕ ವಿಶೇಷ ಯಾವುದು ತಿಳಿತಿದ್ಯೋ. ಹಾಗಾದ್ರೆ ಇದು ಸಂಗ್ರಹ ಇತ್ತು ಅಂತಂದ್ರ ಯಾವಾಗಲೇ ಒಂದು ವಿಶೇಷ ತಿಳಿಬಹುದಿಲ್ಲ. ಪರ್ಸೊಳಗೆ ದುಡ್ಡು ಇದ್ದು ಅಂತಂದ್ರೆ ಪೇಟೆಯಲ್ಲಿ ಹೋಗಿರೋ ವೇಳೆದೊಳಗ ನಾವು ಯಾವ ತರುವ ವಿಚಾರ ಇಟ್ಕೊಂಡು ಹೋಗಿರೋದಿಲ್ಲನ, ಅದನ್ನು ಕೂಡ ತರಬಹುದು ಅಥವಾ ಇಲ್ರಿ. ದುಡ್ಡು ಇತ್ತು ಅಂತಂದ್ರೆ ಈಗ ನಿಮ್ಮ ಏನೇನು ಕಾರ್ಡ ಅದ ಇದು ಅದು ಇದ್ದರೂ ನಡೀತಿದೆ. ಅದು ಇಲ್ಲ ಅಂತಂದ್ರೆ ಸುಮ್ಮನೆ ಹಾಗೆ ಹೋಗಿದ್ದೆವು ಅಂತಂದ್ರೆ ಹಾಗೆ ಹೋಗಿದ್ದೆವು, ಏನು ತರೋದೇ ಇಲ್ಲ, ಸುಮ್ಮನೆ ಒಂದು ರೌಂಡ್ ಹಾಕಿ ಬರೋಣ ಅಂಥೇಳಿ ಹೋಗಿದ್ದೆವು. ಯಾವುದಾದ್ರೂ ಒಂದು ನಮ್ಗೆ ಅಲಭ್ಯ ವಸ್ತು ಕಾಣಿಸ್ತು ಅಂತ, ಸುಲಭವಾಗಿ ಲಭಿಸೋ ಸಾಧ್ಯ ಇಲ್ಲ ಅಂಥದ್ದೊಂದು ವಸ್ತು ಕಾಣಿತು ಅಂತಂದ್ರೆ ತಗೊಂಡು ಬರ್ಲಿಕ್ಕೆ ಬರ್ತಿದೆ ಅಂದ್ರೆ ಇಲ್ಲ. ಹಾಗೆ ಹೋಗಿದ್ದೇವು ಅಂತಂದ್ರೆ ಹೇಳ್ತಾ ಹೋದ್ರೆ ಆ ಪರ್ಸ್ ಒಳಗೆ ದುಡ್ಡು ಅಥವಾ ಜೇಬೊಳಗೆ ಅದೇನು ನಿಮ್ದು ಕಾರ್ಡ್ ಇರ್ತಿದೆ ಅದಿತ್ತು ಅಂತಂದ್ರೆ ತರಬಹುದಾಗಿದೆ. ಅದೇ ಪ್ರಕಾರ ಜ್ಞಾನ ರೂಪದ ಬೊಕ್ಕಸದೊಳಗ ಎಲ್ಲ ವಿಷಯಗಳದ ಪರಿಚಯ ಇತ್ತು ಅಂತಂದ್ರೆ ವಿಷಯ ಸಮಯ ಬಂದ ನಂತರ ಅದರದ ಉಪಯೋಗ ನಿಯಮದಿಂದ ಆಗ್ತಿದೆ. ಆಗಮ ಜ್ಞಾನ ಎಷ್ಟು ಇದ್ದೀತಲ್ಲ. ಅರೆಗೆ ಆಗಮ ಜ್ಞಾನದಿಂದ ನಿಜವಾಗಿ ವಿಕಲ್ಪ ಆಗ್ತಿದೆ ಅನ್ನೋದೊಂದು ಮಾತು ಬರ್ತಾರೆ. ಆಗಮ ಜ್ಞಾನದಿಂದ ವಿಕಲ್ಪ ಆಗ್ತಿದೆ, ಅದರಿಂದ ಏನು ಸುಖ ಆಗುವುದಿಲ್ಲ, ಅನುಭೂತಿ ಆಗುವುದಿಲ್ಲ, ಅತೀಂದ್ರಿಯ ಆನಂದ ಆಗುವುದಿಲ್ಲ. ಈ ಮಾತು ಒಂದು ಕಡೆಗೆ 100ಕ್ಕೆ 100ರಷ್ಟು ಸತ್ಯ ಇದ್ರೂ ಕೂಡ ಆಗಮ ಜ್ಞಾನ ಅರ್ಥಾತ್ ವಸ್ತು ಸ್ವರೂಪದ ಜ್ಞಾನ, ಸ್ವಪರಗಳ ಜ್ಞಾನ, ಸ್ವಭಾವ ಮತ್ತು ಕ್ಷಣವರ್ತಿ ವಿಭಾವ, ಕರ್ಮ ಮತ್ತು ಜ್ಞಾನ ಇವೆಲ್ಲವುಗಳ ಸ್ಪಷ್ಟ ಜ್ಞಾನ ಇತ್ತು, ಅವುಗಳ ಸ್ವರೂಪದ ಪರಿಚಯ ಇತ್ತು ಅಂತಂದ್ರೆ ಹೆಜ್ಜೆ ಹೆಜ್ಜೆಗೆ ಅದರ ಉಪಯೋಗ ಆಗ್ತಿದ್ದೀರಿ. ಯಾವುದರ ಸಲುವಾಗಿ ಅಂತಂದ್ರೆ ಯಾವುದು ನಮಗೆ ಅನಾದಿ ಕಾಲದಿಂದ ಅಪ್ರಿಯ ಇದೆಯಲ್ಲ ಅದನ್ನು ದೂರ ಮಾಡುವ ಸಲುವಾಗಿ. ಯಾವುದು ಅಪ್ರಿಯ ಇದೆ? ದುಃಖ. ಹೌದು ಅಥವಾ ಇಲ್ರಿ? ಜಯ ತ್ರಿಭುವನ ಮೇ ಜೀವಾನಂತ ಏನ ಸುಖ ಚಾಹೈ ದುಃಖತೈ ಭಯವಂತ. ಹಾಗಾದ್ರೆ ಆ ದುಃಖದಿಂದ ಭಯಭೀತ ಇದೆಯಲ್ಲ, ಹೆಜ್ಜೆಗೆ ದುಃಖ ಅಂತೂ ಅದವನ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದರೆ ಆಗ್ತಿದೆ ಅಂತೇಳಿ ಒಂದು ಹಾಡಿರ್ತಾರೆ ಪಠ್ಯ ಪುಸ್ತಕದೊಳಗ. ಹಾಗಾದ್ರೆ ಸಂಸಾರ ರೂಪದ ಸಂಖ್ಯೆಯೊಳಗಿದ್ದ ನಂತರ ಇದೇನು ಗದ್ಲಪ್ಪ, ಇದೇನು ನೋವ, ಇದೆಂಥ ಶಬ್ದ, ಇವು ಹೇಗೆ ವರ್ತಿಸ್ತಾ ಇದ್ದಾನೆ ಅಂದ್ರೆ ನಡೀತಿದೆ. ಜ್ಞಾನಿಗಳು ಹೇಳ್ತಾರೆ ವಾಸ್ತವಿಕತೆ ಹೀಗಿದೆ. ಸಂಸಾರದೊಳಗಿದ್ದ ನಂತರ ದುಃಖ ಇಲ್ಲ ಅಂದ್ರೆ ಆಶ್ಚರ್ಯ ಪಡುವ ಮಾತು. ದೇಹ ಸಹಿತ ಇರುವೆಳದೊಳಗೆ ರೋಗ ಇಲ್ಲ ಅಂದ್ರೆ ಆಶ್ಚರ್ಯ ಪಡುವ ಮಾತು. ರೋಗ ಇದೆ ಅಂದ್ರೆ ಏನು ಆಶ್ಚರ್ಯ? ಸಂಸಾರದೊಳಗೆ ದುಃಖ ಇದೆ ಅಂದ್ರೆ ಏನು ಆಶ್ಚರ್ಯ? ಅರೆ ದುಃಖದ ಸಾಗರದ ಹೆಸರೇ ಸಂಸಾರ ಇದೆ. ರೋಗದ ಏನಿದೆ ಅದ ರೋಗೋತ್ಪಾದಕ ಕಾರ್ಖಾನೆನ ಶರೀರ ಇದೆ. ರೋಗದ ಉತ್ಪಾದನೆ, ಅರೆ
ಆ ರೋಗ ಉತ್ಪನ್ನ ಆಗುವ ಸಲುವಾಗಿ ರಾ ಮಟೀರಿಯಲ್ ಏನಿದೆ ರೀ, ಒಳ್ಳೊಳ್ಳೆ ಆಹಾರ. ಹೌದೇನು? ಅಂದ್ರೆ ಈ ಶರೀರ ಎಷ್ಟು ಒಂದು ವಿಲಕ್ಷಣವಾದಂತಹ ಕಾರ್ಖಾನೆ ಇದೆ ರೀ. ಏನು ಹಾಕಿದ್ರೆ ಏನು ಮಾಡ್ತಿದೆ, ಯಾವ ಇಚ್ಛೆಯಿಂದ ಹಾಕಿದ್ರೆ ಆ ಇಚ್ಛೆಯನ್ನು ಯಾವ ರೀತಿ ತಿರೋಬಹುದು. ಅದೇ ಶರೀರ ಏನಿದೆ, ರೋಗಗಳನ್ನೇ ಉತ್ಪನ್ನ ಮಾಡುವಂಥ ಕಾರ್ಖಾನೆ. ಮತ್ತೊಂದೇನ, ಮಲಿನ ವಸ್ತುಗಳಿಂದ ತುಂಬಿದ್ದು ಇದೆ, ಮಲಿನ ವಸ್ತುಗಳಿಂದ ರಚನೆಗೊಂಡದ್ದು ಇದೆ. ಮಾತ ಪಿತಾರಜ ವೀರಜ ಮಿಲಕರ ಬನಿ ದೇಹತೇರಿ. ವಿಚಾರ ಮಾಡಿದ್ರೆ ಎಂಥ ಘೃಣಾಸ್ಪದ ಇದೆ ರೀ. ಆದರೆ ಅದನ್ನು ನೋಡಿ ನೋಡಿ ನೀವು ಸಂತುಷ್ಟ ಆಗ್ತಾನೆ ರೀ. ಕಂಚನ ವರ್ಣದ ದೇಹವಿದ್ದರೂ ಬಂತಲ್ಲ ಮೊನ್ನೆ ಎಲ್ಲಿ, ಸಂಪದದೊಳಗೆ. ಕಂಚನ ವರ್ಣದ ದೇಹವಿದ್ದರೂ, ಮನೋಜ್ಞವಾದಂಥ ಸಂಯೋಗಗಳಿದ್ದರೂ ಒಂದು ಕ್ಷಣಾರ್ಧದೊಳಗೆಲ್ಲ ಬದಲಿಯಾಗಿ ಹೋಗ್ತಿದೆ. ಸರಿ, ಒಂದು ವಾರದಿಂದ ಬರ್ತಾ ಇದೆ ಏನ, ದಷ್ಟಪುಷ್ಟ ಗಟ್ಟಿ ಮನುಷ್ಯ, ಎಂಥ ಕಂಚಿನ ಕಂಠ, ಮಾತನಾಡಲಿಕ್ಕೆ ಹೋದ್ರ ಅಂಥ ಮನುಷ್ಯ ಇದ್ದಕ್ಕಿದ್ದ ಹಾಗೆ ಹೃದಯಾಘಾತದಿಂದ ಶವಾಗಿ ಬಿಡ್ತಾರೆ, ಧರಾಶಯ. ಯಾರು ಬರಬೇಕಾಗಿಲ್ಲ ಅವನನ್ನು ಸಾಯಿಸಲಿಕ್ಕೆ. ಅದಕ್ಕೆ ನಮ್ಮ ರತ್ನಕರ್ಣ ಶ್ರಾವಕಾಚಾರಕಾರ ಹೇಳಿದರು, ಏನ, ಜಲಚರಗಳು ಜಲದಲ್ಲಿ ವಿಹಾರ ಮಾಡ್ತವೆ, ನಭಚರಗಳ ಆಕಾಶದಲ್ಲಿ ವಿಹಾರ ಮಾಡ್ತವೆ, ಮತ್ತು ಈ ಸ್ಥಳಚರಗಳೆಲ್ಲ ಭೂಮಿ ಮೇಲೆ ವಿಹಾರ ಮಾಡ್ತವೆ. ಆದರೆ ಮೃತ್ಯು ಎಲ್ಲ ಕಡೆನೂ ವಿಹಾರ ಮಾಡ್ತಿದೆ. ಎಲ್ಲಿ ಬಿಡ್ತಿದೆ? ವಿಮಾನದೊಳಗೆ ಹೋಗು ಇಳಿದೊಳಗೂ ಅಪಘಾತ ಆಗ್ತಿದೆ, ನೀರಿನೊಳಗೆ ಹೋದಾಗನೂ ಅಪಘಾತ ಆಗ್ತಿದೆ ಏನಿಲ್ರಿ. ಅಲ್ಲಿ ಹೇಗೆ ಬಂತದ? ಅರೆ ಅದಕ್ಕೆ ಏನು ಬೇಕಾಗಿಲ್ರಿ, ಅದಕ್ಕೆ ಯಾವ ವಾಹನ ಅಥವಾ ಯಾರದು ಪರ್ಮಿಷನ್ ಬೇಕಾಗಿಲ್ಲ. ಭೂಮಿಯೊಳಗ ಅಥವಾ ಅಲ್ಲಿ ಗಾಜಿನ ಮನೆಯೊಳಗೆ ಬಂತು ಅಥವಾ ಇಲ್ರಿ. ಸರ್ಪ ಯಾವ ರೂಪದಿಂದ ಬಂತು? ಕ್ರಿಮಿಯ ರೂಪದಿಂದ ಬಂತು. ಇದೆಲ್ಲ ನೋಡಿ ಕೂಡ ನಮಗೆ ಸಂಸಾರದ ಸ್ವರೂಪ, ಈ ದೇಹದ ಜೊತೆಗೆ ಇರುವುದರೊಳಗೆ ಯಾವ ದುಃಖ ಇದೆ ಅದ ನಮ್ಗೆ ಖಂಡನ ಬರ್ತಾ ಇಲ್ಲ ಅಂತಂದ್ರೆ ಇದಕ್ಕೆ ಒಂದೇ ಒಂದು ಉತ್ತರ ಇದೆ. ಏನ? दुर्लंघ्य ಇದೆ ಸಂಸಾರ. चारों गति में घूमकर निगोद में जाना अच्छा लगता है. ಹೌದು ಅಥವಾ ಇಲ್ರಿ? ನಮಗೆ ಬುದ್ಧಿಪೂರ್ವಕ ಅನ್ನಿಸ್ಲಿಕ್ಕಿಲ್ಲ. ಆದರೆ ಈ ಸಂಯೋಗದೊಳಗೆ ಏನು ನಮ್ದು ರುಚಿ ಅಥವಾ ತನ್ಮಯತೆ ಏನು ಹೇಳಿದ್ರು ಹೇಳಿರಲ್ಲ. ಕಲಶದ ವಾಕ್ಯ ಬಾಲಚಂದ್ರಬಾಯಿ, ಮಿಥ್ಯಾದೃಷ್ಟಿಯು ಪರ್ಯಾಯದಲ್ಲಿ ರತನಿದ್ದಾನೆ. ರತನಿದ್ದಾನೆ, ಅರೇ ರತನಿದ್ದಾನೆ. ಬಹಳ ಅದ್ಭುತ. ಆದುದರಿಂದ ಆ ಪರ್ಯಾಯದಷ್ಟೇ ತನ್ನ ಅನುಭವ ಮಾಡ್ತಾನೆ. ಆ ಪರ್ಯಾಯ ಅಂದ್ರೆ ತಾನು ಮರೆತು ಹೋಗುವುದಿಲ್ರಿ. ಒಂದಕ್ಕೊಂದು ಪೂರಕ ಇದೆ. ಅದ ಇದ್ದರನ ಯಾವುದಿದ್ದರನ ಪರ್ಯಾಯದೊಳಗೆ ರತನಿದ್ದಾನೆ. ಮಿಥ್ಯಾದೃಷ್ಟಿ ಜೀವ ಅನ್ನೋದು ಇವನ ಬುದ್ಧಿಯೊಳಗೆ ಎಲ್ಲಿಯವರೆಗೆ ತಾದ ಇದೆಯೋ ಅಲ್ಲಿಯವರೆಗೆ ಇವನಿಗೆ ಈ ಶುಭಾಚರಣೆ ಧರ್ಮಾಚರಣೆಯ ಸಲುವಾಗಿ ಪುರುಷಾರ್ಥ ಆಗೋ ಸಾಧ್ಯ ಇದೆ. ಇವು ಮುಂದುವರಿಯೋ ಸಾಧ್ಯ ಇದೆ ರೀ. ನರಕ, ನಿಗೋದ, ಮರಣ, ಪರಾಧೀನತೆ, ದೇಹದೊಳಗೆ ಹುಳು ಬೀಳೋದ, ಇದು ಒಂದು ವೇಳೆ ಇವನ ಬುದ್ಧಿಯೊಳಗಿಂದ ಮರೆಯಾಯಿತು ಅಂತಂದ್ರೆ ಇವನ ನಿಯಮದಿಂದ ಏನಾಗ್ತಾನೆ? ಸನ್ಮಾರ್ಗದ ಕಡೆಗೆ ಹೋಗುವುದರಿಂದ ಶಿಥಿಲ ಆಗ್ತಾನೆ. ಇವನಿಗೆ ಇದೇ ರುಚಿಸ್ತಾ ಇತ್ತು ಅಂತಂದ್ರೆ ಇವನು ಸನ್ಮಾರ್ಗದ ಕಡೆಗೆ ಹೋಗೋದಿಲ್ಲ, ಹೋಗೋ ಸಾಧ್ಯ ಇಲ್ಲ. ಇದೇ ರುಚಿಸ್ತಾ ಇದೆ ಯಾವುದ? ಪರಾಧೀನತೆ, ದುಃಖದ ಆಗರ, ಅರೆ ಬಂಧನ ರೂಪದ ಅವಸ್ಥೆ. ಬಂಧನಿಗೆ ನಾವು ಸ್ವತಂತ್ರ ದೇವ್ರೆ, ಬಂಧನ ಬದ್ಧ. ಹಾಗಾದ್ರೆ ಆ ಬಂಧನದಿಂದ ಬಿಡಿಸಲಿಕ್ಕೆ ಜಗತ್ತಿನೊಳಗೆ ಯಾರೂ ಸಮರ್ಥ ಇಲ್ಲ ನಮ್ಮ ಬಂಧನದಿಂದ ಬಿಡಿಸಲಿಕ್ಕೆ. ಆದರೆ ನಾವೇ ಮನಸ್ಸು ಮಾಡಿದ್ರೆ ಆ ಬಂಧನದೊಳಗಿದ್ದುಕೊಂಡ ಸ್ವಲ್ಪ ಬಿಡಿಸಿ ಹೊರಗೆ ಬರೋ ಸಾಧ್ಯ.
ಅದಕ್ಕೆ ಇಲ್ಲೇನು ಹೇಳ್ರು, ಪ್ರತಿಜ್ಞಾ. ಅರೆ ಸಾವಧ್ಯ ಯೋಗದ ತ್ಯಾಗ ಮಾಡುವ ಮಾತು ಬೇರೆ, ಲಕ್ಷ್ಯಕ್ಕೆ ಬರ್ತಾ ಇದೆ. ಸಾವಧ್ಯ ಯೋಗದ ತ್ಯಾಗ ಮಾಡುವ ಮಾತು ಬೇರೆ, ಅದರ ತ್ಯಾಗದ ಪ್ರತಿಜ್ಞೆ ಹೇಳ್ತಾ ಇದ್ದಾರೆ ಪ್ರಭು. ಆ ಪ್ರತಿಜ್ಞೆಯೊಳಗೆ ಏನಿದೆ ರೀ ಗೌರಣ್ಣವರು? ನೋಡ್ರಿ, ಎರಡನೇ ಅಡಿ ಟಿಪ್ಪಣಿ, ಸಂಪೂರ್ಣ ಸಾವಧ್ಯ ಯೋಗದ ತ್ಯಾಗ ಯಾವ ಸಮಯದಲ್ಲಿ ಸಾವಧ್ಯ ಯೋಗದ ತ್ಯಾಗ ಮಾಡುವುದು, ಆ ಸಮಯದಲ್ಲಿ ನಾನು ಎಲ್ಲ ಸಾವಧ್ಯ ಯೋಗದ ತ್ಯಾಗಿಯಾಗುತ್ತೇನೆಂದು ಪ್ರತಿಜ್ಞೆ ಮಾಡಬೇಕು. ಹೇಳ್ರಿ, ಪ್ರತಿಜ್ಞೆ ಏನಿದೆ? ಹೇಳ್ರಿ, ಎಲ್ಲರಿಗೂ ವಚನದೊಳಗೆ ಬಂದಿದೆಯಲ್ಲ? ಸಂಪೂರ್ಣ ಸಾವಧ್ಯ ಯೋಗದ ತ್ಯಾಗ. ಯಾವ ಸಮಯದಲ್ಲಿ ಸಾವಧ್ಯ ಯೋಗದ ತ್ಯಾಗ ಮಾಡುವುದು, ಆ ಸಮಯದಲ್ಲಿ ನಾನು ಎಲ್ಲ ಸಾವಧ್ಯ ಯೋಗದ ತ್ಯಾಗಿ ಆಗುತ್ತೇನೆಂದು ಪ್ರತಿಜ್ಞೆ ಮಾಡಬೇಕು. ಎಲ್ಲರ ಕಥಾ ಇದರೊಳಗೆ ಬಂದಿದೆಯೇನ? ಸ್ಮರಣೆಗೆ ಬರ್ತಿದೆಯೇನ? ಗೀತಮ್ಮ, ಸುದರ್ಶನ ಶ್ರೇಷ್ಠ ಹೇಳಿ ಸಾವಧ್ಯ ಯೋಗದ ತ್ಯಾಗ ಮಾಡಿದ್ದಂತ ಹೇಳಿನ ಆ ದಾಸಿ ಹೊತ್ಕೊಂಡು ಬಂದ್ರೂ ಕೂಡ ಅಳಿಗಾಡ್ಲಿಲ್ಲ. ಹೊತ್ಕೊಂಡ ಬಂದಲ್ಲ, ತಲೆ ಮೇಲೆ ಹೊತ್ಕೊಂಡು ಬಂದಲ್ಲ. ಅವಳ ಅನಂತಪತಿ ಕಥೆನಲ್ಲೂ ಅವ್ರು ಚಿಕ್ಕವಳಿತ ಬರುತ್ತಾ ತಗೊಂಡಿರ್ತಾಳೆ, ಅದು ಅವರ ಅಪ್ಪಾಜಿಗೆ ಹೇಳ್ತಾಳಲ್ಲ, ಅದು ಬೇರೆ. ಇಲ್ಲಿ ಇದಕ್ಕೆ ಸಂಬಂಧಿತ ಸ್ಪಷ್ಟ ಇದೆ. ಇರಲಿ, ಸಾವಧ್ಯ ಯೋಗ ಇರ್ತಿತ್ತು, ತ್ಯಾಗಂತೂ ಸಾವಧ್ಯ ಯೋಗ ಅಂತೂ ತ್ಯಾಗ ಮಾಡಿದಂದ್ರೆ ಆದ್ರೆ ಪ್ರತಿಜ್ಞೆ ಮಾಡಲಾಗ್ತಿದ್ದ ಅಂತಂದ್ರ ಅವ ಓಡಿ ಹೋಗೋ ಸಾಧ್ಯತೆ ಅಥವಾ ಅವಳಿಗೆ ಪ್ರತಿಕಾರ ಮಾಡೋ ಸಾಧ್ಯತೆ. ಅದು ಹೌದ್ರಿ, ಖರೆ ಪಾತ್ರತೆನ ಅದನ್ನೇ ಹೇಳ್ತಾ ಇದಾರೆ ಇಲ್ಲಿ. ಬರೀ ಸಾವಧ್ಯ ಯೋಗದ ತ್ಯಾಗ ಮಾಡಿ ಕುಳಿತುಕೊಳ್ಳುವ ಮಾತು ಹೇಳಲಿಲ್ಲ. ಸಾವಧ್ಯ ಯೋಗದ ತ್ಯಾಗ ಮಾಡಿದ್ರ ಪ್ರತಿಜ್ಞೆ ಮಾಡ್ಬೇಕು ಅಂಥೇಳಿನ ಅವನು ತಪ್ಪಿಸಿಕೊಳ್ಳೋ ಸಾಧ್ಯತೆ, ಅವ ವಿರೋಧ ಮಾಡೋ ಸಾಧ್ಯತೆ. ಸಾವಧ್ಯ ಯೋಗದ ಬರೀ ತ್ಯಾಗ ಮಾಡಿದ್ದ ಅಂತಂದ್ರ ಪ್ರತಿಜ್ಞೆ ಮಾಡಿದ್ದಂತ ಹೇಳಿನರಿ ಏನೇನಾಯ್ತು? ವೇಶ್ಯೆಯ ಮನೆಯಲ್ಲಿ ಅವನನ್ನು 3 ದಿವಸ ಕೂಡಿ ಹಾಕಿ ಮುಂದೆ ಮುನಿ ಆದ್ಮೇಲೆ. ಆದ್ರೆ ಮುನಿ ಜೀವನದೊಳಗೆ ಸಾವಧ್ಯ ಯೋಗದ ಆಜೀವನ ತ್ಯಾಗ ಇರ್ತಿದೆ. ಧ್ಯಾನಸ್ಥ ಮುನಿ ಅಲ್ಲಿ ಧ್ಯಾನಸ್ಥ ಇರಲಿಲ್ಲ, ನಗರದೊಳಗೆ ಆಹಾರಕ್ಕೆ ಬಂದಿದ್ದಾರೆ. ಅರೆ ಕಥೆ ಅಂತ ಹೇಳಿ ಓದೋದಿರುವುದಿಲ್ರಿ, ಉಪಯೋಗ ಆಗಬೇಕು ನಮ್ಮ ಜೀವನದೊಳಗೆ. ಹೆಸರನ್ನೇ ಸುದರ್ಶನ್ ಇಟ್ಟಿದ್ದಾರೆ, ಮುಗೀತು. ಅದರ್ವಾ ಏನು ಹೇಳಿದ್ರೆ, ಆಹಾರಕ್ಕೆ ಬಂದಿರೋ ವೇಳೆದೊಳಗ ಆಹಾರಕ್ಕೆ ಬಲಗೊಳ್ಳುವಂಥ ವೇಷಧಾರಣ ಮಾಡಿ ವೇಷ ನಿಂತಳ್ರಿ. ಹೌದು ಅಥವಾ ಇಲ್ಲ? ಬಲಗೊಂಡು ಒಳಗನೂ ಕರ್ಕೊಂಡು ಬಂದಳು. ಮುಂದೆ ಏನು ಮಾಡಳು ಅದು ತಮಗೆ ಗೊತ್ತಿದೆ. ಆ ವೇಳೆದೊಳಗೆ ಅವಳೇನ್ರೆ ಮಾಡ್ಲಿ, ಅವ ಏನು ಮಾಡಿದ? ಮುನಿ, ಸುದರ್ಶನ ಮುನಿ ಆಹಾರಕ್ಕೆ ಬಂದಿದ್ದಂದ್ಮೇಲೆ ಅವನು ಮರಳಿ ಹೋಗ್ಬೋದಾಗಿತ್ತಲ್ಲ, ಯಾಕೆ ಹೋಗ್ಲಿ? ಯಾಕೆ ಹೋಗ್ಲಿಲ್ಲ? ನಮಗೆ ವಿಚಾರ ಇಲ್ಲ. ಯಾಕನ್ನೋ ಪ್ರಶ್ನೆ ಬರದ ನಮಗೆ ಜಿನಾಗಮ ತಿಳಿಯೋದಿಲ್ಲ. ನೋಡ್ರಿ, ಅಪ್ಪಾಜಿ ಹೇಳ್ತಿದ್ರ ಯಾವುದೋ ವ್ಯಾಖ್ಯಾ ಬಂತು ಅಂತಂದ್ರೆ ಇದು ಹೀಗ್ಯಾಕೆ ಹೇಳಲಿಲ್ಲ ಅಂಥೇಳಿ ನೀವು ವಿಚಾರ ಮಾಡಿದ್ರೆ ಅದಕ್ಕೆ ಅಂತಾರೆ ಚಿಂತನೆ. ಆ ಚಿಂತನ ಪೂರ್ವಕನ ತತ್ವ ತಿಳಿದು ಬರೋ ಸಾಧ್ಯ ಇದೆ. ಅಲ್ಲಿ ಹೇಗಿದೆ ಹಾಗೆ ಓದಿದ್ರೆ ತತ್ವ ತಿಳಿಯುವುದಿಲ್ಲ ಅಂಥೇಳಿ ನಮ್ಗೆ ತಿಳಿತಾ ಇಲ್ಲ. ಓದ್ಲಿಕ್ಕೆ ಎಲ್ರಿಗೂ ಬರ್ತಿದ್ದೇನಲ್ಲ, ಅದಕ್ಕೆ ಅಪ್ಪಾಜಿ ಏನು ಹೇಳಿದ್ರು, ಅಕ್ಷರ ಬಲ್ಲವರೆಲ್ಲ ಶಾಸ್ತ್ರ ಓದ್ಲಿಕ್ಕೆ ಆಗುದಿಲ್ಲಪ್ಪ. ಅವರು ಹಾಗೆಯೇ ಬರ್ತಿದ್ರು, ಕರ ಬಿಡ್ತಿರ್ಲಿಲ್ಲ ಅಂತಂದ್ರೆ ವಾಪಸ್ ಹೋಗ್ಬೋದಾಗಿತ್ತು. ತಿಳಿತಾ ಇದೇನ್ರಿ? ಕರ ಹಿಡ್ಕೊಂಡು ಬರ್ತಾರಲ್ಲ, ಬಿಡ್ತಿರ್ಲಿಲ್ಲ ಅಂತಂದ್ರೆ ಅವರು ವಾಪಸ್ ಹೋಗ್ಬೋದಾಗಿತ್ತು. ಪದ್ಮಪುರಾಣ ತೆಗೆದು ನೋಡ್ರಿ, ಏನು ಇದೆ ಮುನಿಗಳ ಚರ್ಯೆಗೆ ಬರ್ತಾರೋ
ಹ್ಯಾಗ ಬರ್ತಾರೋ ಈಗಿನ ಹಾಗೆ ಮನೆಗಳು ಇರ್ಲಿಲ್ರಿ. ಆವಾಗ ಸಂಧಿಗೊಂದಿ ಒಳಗೆ ಇರ್ತಿದ್ವಲ್ಲ, ಮೊಹಲ್ಲ ಅಂತ ಹೇಳಿ ಹೇಳ್ತಾರೆ, ಗಲಿ ಮೊಹಲ್ಲೆ ಅಂತ ಹೇಳಿ ಹೇಳ್ತಾರಲ್ಲ, ಓಣಿ ಚಿಕ್ಕದಾದಂಥ ಬೋಳ, ಅಲ್ಲೆಲ್ಲ ಹೊಕ್ಕತ್ತಿದ್ದಾರ್ರಿ. ಆದ್ರೆ ಏನಾದರೂ ಅಲ್ಲಿ ಕಂಡು ಬಂತು ಅಂತಂದ್ರ ಮರಳಿ ಹೋಗುವ ಸ್ವಾಧೀನತೆ ಅವ್ರಿಗಿದೆ. ಮನೆಯಲ್ಲಿ ಒಂದ ಸಲ ಬಂದ ನಂತರ ಅಡಗಾಹನ ಮಾಡಿಕೊಂಡು ಮನೆಯಲ್ಲಿ ಬಂದ ನಂತರ ಅಲ್ಲಿ ಅವ್ರ ಕರ ಬಿಟ್ಟ ನಂತರ ಹೋಗೋದಿಲ್ರಿ. ಮತ್ತಾಕೆ ಬಾಗಲ ಹಾಕಿದಾಳಲ್ಲ, ಬಾಗಲ ತೆಗೆದು ಯಾಕೆ ಹೋಗ್ತಾರೆ? ಎಷ್ಟು ದಿವಸ ತನಕ ನನ್ನ ಬುದ್ಧಿಯನ್ನು ತಿಂದೈತ್ರಿ ಆ ಮಾತ. ಬಾಗಿಲ ತೆಗೆಯುವ ಆರಂಭ ಇರುವುದಿಲ್ಲ ಅವರಲ್ಲಿ. ಬಾಗಲ ತೆಗೆಯೋದು ಅರೆ ವಿಚಾರ ಮಾಡಿ ನಾವು ಬಾಗಲ ಹಾಕಬೇಕಾದ್ರೆ ದಾಡ್ಡ ಅಂತ ಹೇಳಿ ಹಾಕ್ತೇವೆ. ಕಾರಣ ಏನಪ್ಪ ಹಾಗೆ ಮಾಡೋದು? ಕಾರಣ ಏನು? ಒಂದು ಸ್ವಲ್ಪ ಜೀವದ ಮಾತಿರ್ಬೇಕು. ಎಲ್ಲ ಕಡೆ ಸೂಕ್ಷ್ಮ ಜೀವಗಳಿರ್ತವೆ. ಪ್ರತಿಯೊಂದು ವಸ್ತುವನ್ನ ಇಡುವ ಕೊಳ್ಳುವ ಸಮಯದೊಳಗೆ ಸಾವಧಾನತೆ. ಸೂಕ್ಷ್ಮ ಜೀವರೇ ಇಂದ್ರಿಯದಿಂದ ಕಾಣುವುದಿಲ್ಲ, ಅವೆಲ್ಲ ಹೊಸದು ಹೋಗ್ತವೆ. ಎಂಥ ನರಮ ಆಚರಣೆ ಇರ್ಬೇಕು ಜೈನರದ್ದು. ಬಾಗಿಲ ದಾಡ್ಡ ಅಂತ ಹಾಕೋದನ್ನೇ ಇರೋದಿಲ್ರಿ. ಸಾವಧಾನತೆ, ಸಾವಧಾನರನ್ನ. ಎಲ್ಲೇ ಸಾವಧಾನ ಪ್ರತಿಯೊಂದರೊಳಗರೆ. ಅರೆ ಕರ್ಮನ ರಾಶಿ ರಾಶಿ ಬಂದು ಬೀಳುವಷ್ಟು ಸನ್ನಿವೇಶ ಪ್ರತಿಯೊಂದು ಸಮಯಕ್ಕದವು. ಆ ರಾಶಿಯೊಳಗಿಂದ ಒಂದು ಹಿಡಿಯಷ್ಟು ಕಮ್ಮಿ ಮಾಡಿದರೆ ಎಷ್ಟು ಅನುಕೂಲ ಆಗುತ್ತಿದೆ. ಅದನ್ನೆಲ್ಲ ತಡೆಯೋಕೆ ಸಾಧ್ಯ ಇಲ್ಲ ಅಂಥೇಳಿ ಪಂಚ ಮಹಾವ್ರತದ ಮಾತ, 3 ಗುಪ್ತಿ 5 ಸಮಿತಿಯ ಮಾತ ನಮಗೆ ಲಕ್ಷ್ಯದೊಳಗೆ ಬರುವುದಿಲ್ಲ. ಬರೇ ವಸ್ತ್ರ ಬಿಟ್ಟು ಕೊಡ್ಲೆ ಮುನಿ ಆಯ್ತು ಅಂಥೇಳಿ ಅಂದುಕೊಳ್ತೀವಿ. ಹಾಗಿಲ್ಲ ಪ್ರಭು, ಹಾಗಿಲ್ಲ. ಭವಸಾಗರದೊಳಗೆ ಮುಳುಗುವುದಾಗ್ತೀವಿ. ಎಷ್ಟು ಅಭ್ಯಾಸ ಬೇಕು. ಮುನಿ ಆಗ್ಬೇಕಾದ್ರೆ ಸಾಧು ಹೂವಾಸವು ಸಿದ್ಧ ಹೂವ. ಆದ್ರೆ ಇಲ್ಲಿ ಸಾಧು ಆಗುವ ಸಲುವಾಗಿ ಎಷ್ಟು ಅಭ್ಯಾಸ ಮಾಡ್ತಾ ಇದ್ದಾನೆ. ಇಲ್ಲಿಯವರೆಗೆ ಬಂತಾನ, ಇಲ್ಲಿಯವರೆಗೆ ಅಲ್ಲ. ಈ ಪುರುಷಾರ್ಥ ಸಿದ್ಧಿ ಉಪಾಯ ಅಂತಿಮ ಪೇಜದವರೆಗೆ ಅದರದ ಅಭ್ಯಾಸ ಇದೆ ರೀ. ಮುನಿ ಇಲ್ಲಿ ರತ್ನಕರಣ ಶ್ರಾವಕಾಚಾರ ಎಲ್ಲ ಏನಿದೆ, ಶ್ರಾವಕನ ಅಭ್ಯಾಸ ಇದೆ, ಸಲ್ಲೇಖನ ಇದೆ. 6 ಗುರಾಣಿಯೊಳಗ 5ನೇ ಗುರಾಣಿಯೊಳಗೆ ಏನು ಹೇಳಿದ್ರಲ್ಲ ದ್ವಾದಶಾನುಪ್ರೇಕ್ಷೆ, ಅದಕ್ಕಿಂತ ಮೊದಲ 4ನೇ ಗುರಾಣಿಯೊಳಗ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಸಹಿತ ಅನುವ್ರತದ ಅಂಗೀಕಾರ ಮಾಡಿ ಅವನ ಜೀವನ ಹೇಗಿದೆ ಸಂಪೂರ್ಣ ಹೇಳಿದಾರೆ 4ನೇ ಗುರಾಣಿಯೊಳಗ. ಆಮೇಲೆ ಅವ ಅಲ್ಲಿ ಸಮಾಧಿ ಮರಣ ಪೂರ್ವಕ ಸತ್ತ 16ನೇ ಸ್ವರ್ಗಕ್ಕೆ ಹೋಗ್ತಾನಂತೆ. ಅಲ್ಲಿಂದ ಆಯು ಪೂರ್ಣ ಆದ ನಂತರ ಬಂದ ದ್ವಾದಶಾನುಪ್ರೇಕ್ಷೆ ಭಾವಿಸ್ತಾನೆ. ಅಲ್ಲಿಂದ ಅವ 6ನೇ ಗುರಾಣಿಯೊಳಗೆ ಮುನಿ ಆಗ್ತಾನೆ. ಮುನಿಯಾದವ ಏನಾಗ್ತಾನೆ? ಮುನಿಯಾದವ ನಿಯಮದಿಂದ ಅರ್ಹಂತ ಆಗ್ತಾನೆ, ನಿಯಮದಿಂದ ಸಿದ್ಧ ಆಗ್ತಾನೆ. ನಾವು ಕಂಡು ಬಿಟ್ಟು ನೋಡ್ಬೇಕ್ರಿ. ಮುನಿ ಅಂದ್ರೆ ನಮ್ಮೊಳಗೆ ಇಲ್ಲಿ ಕೂತ ಅಲ್ಲಿ ಹೋಗಿ ಕೂತ ಅಂತಂದ್ರೆ ಮುನಿ ಅಂತ ಹೇಳಿ ನಾವು ತಿಳಿತೇವೆ. ಅಥವಾ ನಾವೇ ಇಲ್ಲಿ ಕೂತವ್ರೆ ಬಟ್ಟೆ ಬಿಚ್ಚಿ ಅಲ್ಲಿ ಹೋದ್ರ, ಆಹಾರ ಬಿಟ್ಟು ವಾಸಸ್ಥಾನ ಚೇಂಜ್ ಮಾಡಿದ್ರ ಮುನಿ ಬಂತು ಮುನಿತನ ಅಂತ ಹೇಳಿ ನಾವು ತಿಳಿದ್ದೇವ್ರಿ. ತಿಳಿದ್ದೇವೆ ಅಷ್ಟೇ ಅಲ್ಲ, ಅನಂತ ಬಾರಿ ಹಾಗೆ ಮಾಡಿದೇವ್ರಿ. ಮುನಿವ್ರತದ ಹಾರ ಅನಂತ ಬಾರ, ಅರೆ ಅನಂತ ಬಾರ ನಮ್ಮ ಹೃದಯ ನಡಗಬೇಕ್ರೆ. ಅನಂತ ಬಾರ ಮುನಿವ್ರತದ ಅಂಗೀಕಾರ ಮಾಡಿ ಕೂಡ ಅನಂತ ಸಂಸಾರದೊಳಗನ ಉಳಿಸ್ತೇವ್ರಿ. ಕಾರಣ ಏನ? ಮುನಿ ತನಕ ಆಧಾರ ಯಾವುದೋ ಆ ಆತ್ಮನ ಪರಿಚಯ ಇಲ್ಲದನ್ನ ಮಾಡಿದೆವ್ರಿ. ಮುನಿತನ ಮುನಿವ್ರತದ ಅಂಗೀಕಾರ ಮಾಡಿದೆವು. ವಸ್ತ್ರದೊಳಗೆ ಅಧರ್ಮ ಇಲ್ಲ, ಆಹಾರದೊಳಗೆ ಅಧರ್ಮ ಇಲ್ಲ, ಮನೆಯೊಳಗೆ ಅಧರ್ಮ ಇಲ್ಲ. ಅಧರ್ಮ ಎಲ್ಲ ಇಲ್ಲಿ ಆತ್ಮನ ಪರಿಣಾಮದೊಳಗೆ ತುಂಬಿದ್ದೇ ಇದೆ. ಬರೀ ಆ ಸ್ಥಾನಷ್ಟ ಬದಲಿ ಮಾಡಿದ್ರ, ಆಹಾರ ಬದಲಿ ಮಾಡಿದ್ರ ಶುದ್ಧ ಭೋಜನ. ಅರೇ ಶುದ್ಧ ಭೋಜನ ಅಶುದ್ಧ ಭೋಜನ ಸ್ವೀಕಾರ ಮಾಡೋದು ನಿನ್ನ ಅಧೀನ ಇಲ್ಲ. ಯಾವ ಪರಮಾಣು, ಯಾವ ಸ್ಕಂಧ, ಆಹಾರ ರೂಪದ ಸ್ಕಂಧ ನಿನ್ನ ಸಂಯೋಗದೊಳಗೆ ಬರುವುದಿದೆಯೋ ಅದು ನಿಯಮ. ಧರ್ಮ ಇಲ್ಲಿದೆ, ಒಳಗೆ ಪರಿಣಾಮದೊಳಗಿದೆ, ಶ್ರದ್ಧೆಯೊಳಗಿದೆ, ಜ್ಞಾನದೊಳಗಿದೆ. ಸೂತ್ರಕಾರರ ಮೊದಲನೇ ಸೂತ್ರನ ಏನು ಹೇಳಿದ್ರು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಅಲ್ಲೇ ನಮ್ಮ ಸಂಪೂರ್ಣ ಮಲಿನತೆಯೆಲ್ಲ ತೊಳೆದ ಅಭ್ಯಂಗಸನಾಗಬೇಕ್ರಿ ಆತ್ಮನ ಮೇಲೆ. ಎಲ್ಲ ಹೇಳಿದ್ದ ಮಾಡಿದ್ದ ಏನು ಅರ್ಥ ಇದೆ? ಇದಕ್ಕೆ ನಮ್ಮ ಸದಾ ಸುಖದಾಸ್ಜಿ ನಮ್ಮನ್ನು ಏನಂದ್ರು? ಅಪಾತ್ರ ಅಂತ ಹೇಳಿ ಅಂದ್ರ, ಪಾಪಿ ಅಂತ ಹೇಳಿ ಅಂದ್ರ, ಅಲ್ಪಜ್ಞ ಅಂತ ಹೇಳಿ ಹೇಳಿದ್ರು. ಆದ್ರೂ ನಾವು ಮೆರೀತಾ ಇದ್ದೀವಿ ಅಂದ ನಾವು ಹುಟ್ಟುಕಿತ ಮೊದಲು ಹೇಳಿ ಹೋಗಿದಾರ್ರಿ ಅವರ.
ಈ ಮೆರವಣಿಗೆಗೆ ಅರ್ಥ ಏನಿದೆ ರೀ? ಮುಖ ಎತ್ತಿ ನೋಡುವ ಹಾಗೆ ಇಲ್ಲ, ಆದ್ರೂ ನಮ್ಮನ್ನು ನಾವು ಧರ್ಮಾತ್ಮ ಜ್ಞಾನಿ ಬಹಳಷ್ಟು ಮಾಡಿದ್ದೇವೆ. ದಡ ದಡ ಅಂಥೇಳಿ ಇರುವುದಿಲ್ಲ. ಶಾಂತಿ ಇರಬೇಕು, ಸಂಯಮ ಇರಬೇಕು, ಅಭ್ಯಾಸ ಇರಬೇಕು, ಜೀವದಯೆ ಅಂಥೇಳಿ ಬಿಟ್ಟು ಕೂತು ಕೂಡಲೇ ಜೀವದಯೆ ಆಗುವುದಿಲ್ಲ. ವಿಚಾರ ಒಂದಿಷ್ಟು ಮಾಡೋದ ನಮ್ಮ ಕಲ್ಯಾಣದ ಸಲುವಾಗಿ ನಾವು ಒಂದಿಷ್ಟು ಎಚ್ಚರ ಆಗೋದು, ಸಾವಧಾನ ಆಗೋದ್ರಿ, ಎಚ್ಚರ ಆಗೋದು. ಮೋಹ ನಿದ್ರೆಯಿಂದ ಎಚ್ಚರು ಚೇತನ, ಎಚ್ಚರ ಆಗಂಥೇಳಿ ಹೇಳ್ತಾ ಇದ್ದಾರೆ. ಮೋಹ ನಿದ್ರೆಯಿಂದ ಎಚ್ಚರು ಚೇತನ. ಆದ್ರೆ ಇವು ಚೇತನ ಆಗ್ತಾನೆ ಇಲ್ಲ. ಇವು ಮನುಷ್ಯನ ಅದನು, ಇವು ಕರ್ತವ್ಯದ ಹರಿನ ಅದನು, ಅವನಿಗೆ ಕರ್ತವ್ಯನ ಮಾಡೋದಿದೆ. ಪ್ರತಿಜ್ಞೆ ಸ್ವರೂಪ ತಿಳಿತಂತೆ. ಸಾವಧ್ಯ ಯೋಗದ ತ್ಯಾಗ ಮಾಡುವ ಮಾತು ಬೇರೆ ಇದೆ, ತ್ಯಾಗ ಮಾಡ್ತೇನನ್ನೋ ಪ್ರತಿಜ್ಞೆ ಧಾರಣ ಮಾಡುವ. ಎಲ್ಲ ತಿಳ್ಕೊಂಡಿರೋದಿದೆ ರೀ, ನಾಳೆ ಎಲ್ಲ ಸುಲಭ ಆಗೋದಿದೆ ರೀ. ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ, ಸಮಯ ಇದೆ. ನಿಸರ್ಗ ನಮಗೆ ಇಷ್ಟೊಂದು ಅನುಕೂಲತೆ, ಸರ್ವ ಪ್ರಕಾರ ಅವಸರ ಆಯಾ. ಇಂಥ ಅವಸರ ಎಲ್ಲೂ ಸಿಕ್ಕೋ ಸಾಧ್ಯ ಇಲ್ಲ. ಸಂಜ್ಞೆಯೊಳಗಂತೂ ಇಲ್ಲನ. ಸಂಜ್ಞೆ ಆದ್ರೂ ಮನುಷ್ಯ ಆಗೋದು ಕಠಿಣ, ಮನುಷ್ಯ ಆದ್ರೂ ಜೈನ ಆಗೋದು ಕಠಿಣ, ಜೈನ ಆದ್ರೂ ಜೈನಾಚಾರ ಇರೋದು ಕಠಿಣ. ಜೈನರು ಎಷ್ಟದರಿಂದ, ಆದರೆ ಎಲ್ಲ ಭಕ್ಷಣ ಅಯೋಗ್ಯ ರಾತ್ರಿ ಭೋಜನ ಏನ ಅಜೈನರು ಮಾಡುವುದಿಲ್ಲ. ಇವ್ರನ್ನ ನೋಡಿ ಕಲಿಬೇಕಾಗಿತ್ರಿ ಅಜೈನರ ಏನೇನು ಮಾಡಬಹುದನ್ನು. ಅಷ್ಟ ಮೇಲೆ ಹೋಗಿದ್ದಾರೆ, ಕೆಳಗೆ ಹೋಗಿದ್ದಾರೆ. ಆಗೋದಿಲ್ರಿ. ಅದರ ಸಲುವಾಗಿ ಆರಂಭ ತ್ಯಾಗ ಹೇಳಿದಾರೆ ಗೌರಣ್ಣವ್ರು. ಈಕೆ ಮಾಡ್ತಿದ್ದಳು ಪೂರಾ ಉಪವಾಸ ರೇ, ಅಷ್ಟಮೇ, ಮತ್ತೆ ಇಡೀ ದಿವಸ ಮನೆ ಕೆಲಸ ಎಲ್ಲ ಮಾಡೋದು. ಆಗೋದಿಲ್ಲ ಅದಕ್ಕೆ ನೋಡ್ರಿ. ಅಷ್ಟೆಲ್ಲ ನಮ್ಗೆ ಜ್ಞಾನ ಸಿಕ್ಕಿತ್ತೆ, ನಮ್ಮ ಧನ್ಯತ ಅನ್ನೋದು. ಯಾರಿಗೆ ಎಷ್ಟು ಉಪಯೋಗ ಆಗ್ತಿದೆ, ಯಾರಿಗೆ ಎಷ್ಟು ವಿರೋಧ ಅನ್ನಿಸ್ತಿದೆ, ಅದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ. ನಮಗೆ ದಯೆಯ ಭಾವ ಇದೆ. ಧರ್ಮದ ಹೆಸರಿನ ಮೇಲೆ ಈ ಜೀವ ಪಾಪ ಮಾಡಬಾರ್ದು. ಧರ್ಮದ ಹೆಸರಿನ ಮೇಲೆ ಜೀವ ಪಾಪ ಮಾಡಿದ್ರೆ ಆ ಪಾಪ ತೊಳೆಯುವುದಿಲ್ಲ ನೋಡ್ರಿ, ಎಲ್ಲೂ ಹೋದ್ರೆ ತೊಳೆಯುವುದಿಲ್ಲ. ಅದಕ್ಕೆ ನರಮಿರ್ಬೇಕು. ಜ್ಞಾನಿಗಳ ವಚನದ ವಿಚಾರ ಮಾಡಬೇಕು. ಜ್ಞಾನಿಗಳ ವಚನವನ್ನು ತಲೆಗೆ ಹಾಕೊಳ್ಳದೆ ತಿರಸ್ಕಾರಯುತವಾಗಿ ನಡೆದರೆ ಅದರ ಫಲ ಬಹಳ ದೊಡ್ಡದಿದೆ ನೋಡ್ರಿ. ಅಜ್ಞಾನಿಯ ವಿರೋಧ ಮಾಡೋದ ಮತ್ತು ಜ್ಞಾನಿಯ ವಿರೋಧದೊಳಗೆ ಬಹಳ ವ್ಯತ್ಯಾಸ ಇದೆ. ಆಗಮದ ವಚನದ ಆಧಾರದಿಂದ ಹೇಳುವಂಥವ್ರದ ಅಗೌರವ ಮಾಡೋದ ಮತ್ತು ಸಾಮಾನ್ಯ ಪಾಪಿ ಜನರ ಮಾತನ್ನ ಅಗೌರವ ಮಾಡೋದ, ಈ ಎರಡರೊಳಗೆ ಬಹಳ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಖೇದ ಅನ್ನಿಸ್ತಿದೆ ಒಂದೊಂದು ಸಲ ಪ್ರವೃತ್ತಿ ಒಬ್ಬೊಬ್ಬರದ್ದು ನೋಡಿ. ಆದ್ರೆ ಪಾಪ ಸ್ವಾಮೀಜಿ ಹೇಳ್ತಾರಲ್ಲ, ಪಾಪ ಪರಿಚಯ ಇಲ್ಲ, ಏನ್ ಮಾಡೋದ ಅಂಥೇಳಿ ದಯೆ ಮಾಡಬೇಕೇ ವಿನಃ ಕಷಾಯಕ್ಕೆ ಒಳಗಾಗಬಾರ್ದು. ಅಗದಿ ವಾಸ್ತವ್ಯ ಇದೆ. ಯಾಕೆ ಅಂತಂದ್ರೆ ಕಷಾಯದಿಂದ ನಮ್ದು ಹಾನಿ ಆಗ್ತಿದೆ. ಅವರ ಅಜ್ಞಾನದಿಂದ ಅವರ ಹಾನಿ ಅಂತೂ ಆಗ್ತಾನೇ ಇದೆ. ಅದರ ಅಜ್ಞಾನದ ಮೇಲೆ, ಇನ್ನೊಬ್ಬರ ಅಜ್ಞಾನದ ಮೇಲೆ ಕಷಾಯ ಮಾಡಿದ್ರೆ ನಿಜವಾಗಿ ನಮ್ದು ಹಾನಿ. ಪ್ರತಿಜ್ಞಾಕ್ಕೆ ಎಷ್ಟು ಅರ್ಥ ಇದೆ. ದಿನವೂ ಪ್ರತಿಜ್ಞೆ ಸ್ವೀಕಾರ ಮಾಡಿರ್ಲಾಗ್ತಾರೆ. ಆ ಪ್ರತಿಜ್ಞೆಗೆ ಒಮ್ಮೆ ಪರೀಕ್ಷೆ ಬರ್ತಿದೆ. ಆ ಪರೀಕ್ಷೆಯೊಳಗೆ ನಾವು ಡಗಮಗಿಸದಿದ್ರೆ ಅದಕ್ಕೆ ಪ್ರತಿಜ್ಞೆ ಅಂತಾರೆ. ಇರುವುದಿಲ್ಲ ಪ್ರತಿಜ್ಞೆ. ಅದಕ್ಕೆ ಹೇಳಿದ್ರೆ, ಅದಕ್ಕೆ ನಾವು 30 ವರ್ಷದ ಮೊದಲು ಕುಂದಪ್ಪ ಕಾಕನಲ್ಲೇ ನಡೀತಿತ್ತು. ಅವಾಗ ಹೇಳಿದೆನು, ಏನು ಹೇಳಿದ್ದೇನು ಭಾಲಚಂದ್ರಬಾಯಿ, ಸತ್ಯ ಮಾರ್ಗದ ಮೇಲೆ ನಡಿಬೇಕಂತ ಹೇಳಿ ವಿಚಾರ ಮಾಡ್ತಾ ಇದ್ದ ಹಾಗೆ ವಿಪತ್ತುಗಳು ಎದುರಾಗ್ತವೆ. ಯಾಕೆ ಅಂತಂದ್ರೆ ಅಸತ್ಯ ಮಾರ್ಗದೊಳಗೆ ನರಕಕ್ಕೆ ಹೋಗೋರಿಗೆ ವಿಪತ್ತು ಯಾತಕ್ಕೆ ಬರ್ತಾವ್ರಿ? ಉಪಸರ್ಗ ಯಾರಿಗಾದ್ರು ನರಕಕ್ಕೆ ಹೋಗೋರಿಗೆ, ಮೋಕ್ಷಕ್ಕೆ ಹೋಗೋರಿಗೆ. ಮತ್ತೆ ಆ ವಿಪತ್ತುಗಳಿಂದ ಹೆದರ್ಲಿಲ್ಲಲ್ಲ ಅಂಥೇಳಿ ಅವ್ರದ ಸಾಧನ. ಉಪಸರ್ಗ ಆ ಜೀವಕ್ಕೆ ದೃಢತೆ ಮಾಡ್ತೈತೆ. ಅಂತೆ ನಾನು ಹೇಳ್ತಾ ಇದ್ದೇನೆ, ಪ್ರತಿಕೂಲತೆ, ರೋಗ ಇವೆಲ್ಲ ನಮ್ಮ ಉಪಯೋಗವನ್ನ ಸತ್ಯದಲ್ಲಿ ಸ್ಥಿರ ಮಾಡ್ತವ್ರೆ. ನಿಜವಾಗಿನ ನನಗೆ ಉಪಯೋಗಿ ಇದೆ, ನೀವು ನಂಬಬೇಕು ಅನ್ನೋ ಆಗ್ರಹ ನಂದು ಕಿಂಚಿತ ಮಾತ್ರ ಕೂಡ ಇಲ್ಲ.
4 ದಿವಸದೊಳಗೆ ಗುಣ ಆಗ್ತಿದೆ. 4 ತಿಂಗಳಾದ್ರೂ ಆಗದಿದ್ರೆ ಅದಕ್ಕೆ ನನ್ನ ತತ್ವಜ್ಞಾನದೊಳಗೆ ದೃಢತೆ ಬರ್ತಿದೆ, ಶಿಥಿಲತೆ ಬರ್ತಿದೆ. ಬರಬೇಕು, ದೃಢತೆ ಬರಬೇಕು ಅಥವಾ ಶಿಥಿಲತೆ ಬರಬೇಕ್ರೆ ಅಂಥೇಳಿ ನನಗೆ ಯಾವುದರಿಂದನೂ ಏನೂ ಅನಿಸೋದಿಲ್ಲ. ಭಲೇ ವಚನ ಆಡ್ತಾ ಇರಬಹುದು ನಾನು, ಹೀಗಿದೆ ಹೀಗಿದೆ ಹೀಗೆ ನೋಯ್ತಾ ಇದೆ, ಆದರೆ ನನಗೆ ಆ ನೋವಿನ ಯಾವ ಸ್ಥಾನ ಇದೆಯೋ ಅಥವಾ ನೋವಿನ ಜನ್ಮಕ್ಕೆ ಯಾವುದು ಕಾರಣ ಇದೆಯೋ ಅದರ ಕುರಿತು ಸ್ವಲ್ಪ ಕೂಡ ಬಿಡಿಸಿಕೊಳ್ಳಬೇಕನ್ನುವ ಅಭಿಪ್ರಾಯ ಇರ್ತದೆ ಅದರಿಂದ. ಮತ್ತು ಅದಕ್ಕಿಂತ ಮೊದಲು ಏನು ಹೇಳು, ನಂಬಬೇಕನ್ನುವ ಆಗ್ರಹ ನಂದು ಕಿಂಚಿತ್ ಮಾತ್ರ ಕೂಡ ಇಲ್ಲ. ಆದರೆ ವಿಚಾರ ಮಾಡಿದರೆ ನಿಮಗೆ ಅನುಕೂಲ ಆಗ್ಬೋದು, ಬಿಟ್ಟು ಕೊಟ್ಟರೆ ನನಗೆ ಯಾವ ಹಾನಿನೂ ಇಲ್ಲ. ಅಪ್ಪಾಜಿ ಅವ್ರು ನಡೆಸ್ಕೊಂತ ಇದ್ದೆ. ಅವ್ರೇನು ಹೇಳಿದ್ರು, ಎನ್ ಜೆ ಪಾಟೀಲ್ ಅವರು ಹೇಳಿದ್ರು, ಎನ್ ಜೆ ಪಾಟೀಲ್ ಕೇಳಿದ್ರಂತ ತಾಯಿ ಅವ್ರನ್ನ ಕರೆಸೋನು ಏನ. ನಾವು ಹುಬ್ಬಳ್ಳಿಗೆ ಹೋಗಿದ್ದೆ, ಅಮ್ಮ ಬೆಂಗಳೂರಿಗೆ ಹೋಗಿದ್ರು, ಪರಮ ಮತ್ತು ಬಾಬಾರಿ ಇಬ್ಬರೇ ಇದ್ದಾರೆ. ಅವ್ರಿಗೇನೋ ತ್ರಾಸಾಯಿತು, ಇವರೆಲ್ಲ ಗಾಬರಿ ಆದಾರ್ರಿ. ಎನ್ ಜೆ ಪಾಟೀಲ್ ಭಾಳಚಂದ್ರ ಅವ್ರು ಇದ್ದಾರೆ ನೋಡ್ರಿ ಸಾಕ್ಷಿ. ಕರ್ಸೋನು ಏನ ಅದು ತಾಯಿಯವ್ರನ್ನ. ಅವ್ರು ಬಂದು ಏನು ಮಾಡವ್ರ, ಅಲ್ಲಿ ಎಲ್ಲ ನಡೆದದ್ದು ಇದೆ. ಹುಬ್ಬಳ್ಳಿಯೊಳಗೆ ಸುರೇಖಾ ತಾಯಿ ಶಿಬಿರ ಮಾಡಿದ್ದಾರೆ ಮನೆಯಲ್ಲಿ. ಅಲ್ಲಿ ನಡೆದದ್ದಿದೆ. ಧರ್ಮದ ಕಾರ್ಯವನ್ನು ಬಿಟ್ಟು ಜ್ಞಾನದ ಅಭ್ಯಾಸ ಮಾಡುವ ಅವಸರವನ್ನು ಬಿಟ್ಟು ಇಲ್ಲಿ ಬಂದು ಏನು ಮಾಡುವುದಿದೆ. ಅದಕ್ಕೆ ಅವರು ದೃಷ್ಟಾಂತ ಹೇಳಿದ್ರು, ಕಾನನದೊಳಗೆ ತಿರಿಯಂಚಗಳಿಗೆ ರೋಗಾದಿಗಳು ಆಗ್ತಾವೋ ಅಥವಾ ಇಲ್ಲ. ಅವಾಗ ಯಾರ್ಯಾರು ಏನೇನು ಮಾಡ್ತಾರ ಅವಕ್ಕೂ ನೋಡ್ರಿ, ಓಣಿಯಲ್ಲಿ ಓಡಾಡ್ತಾವಲ್ಲ ನಾಯಿ ಬೆಕ್ಕ, ಅವಕ್ಕೂ ಜೀವಾಗ ಅನಿಸೋದಿಲ್ಲ. ಅವಕ್ಕೂ ಎಲ್ಲರ ವೇದನ ಆಗ್ತಿದೆ. ಇದು ನನ್ನ ವಿಚಾರವೇ. ಅವಕ್ಕೂ ಆಹಾರ ಸೇರುವುದಿಲ್ಲ. ಅವಾಗೇನು ವಿಧದ ಮಾಡಿ ಹಾಕ್ತಾರೆ. ಯಾರೇ ಅವಕ್ಕ ಯಾರು ಹಾಕ್ತಾರೆ? ನಾವು ಆರೋಪ ಮಾಡ್ತೇವೆ. ಮನೆಯಲ್ಲಿ ಕಿರಿಯರು ಯಾರದಾರೋ ಅವ್ರ ಮೇಲೆ ಆರೋಪ ಮಾಡ್ತೇವೆ, ಹೀಗೆ ಮಾಡಲಿಲ್ಲ, ಹೀಗೆ ಮಾಡಬಹುದಾಗಿತ್ತು. ಆದ್ರೆ ಅಲ್ಲೆಲ್ಲ ನಿನಗೆ ಯಾರು ಮಾಡಿದ್ರು? ತಿರಿಯಂಚದೊಳಗೆ ಕಳೆದ ಕಾಲ ಎಷ್ಟು ಭಾಗ್ಯಂದ್ರ ಅನಂತ. ಮತ್ತು ಉಳಿದ 3 ಗತಿಯಲ್ಲಿ ಕಳೆದ ಕಾಲ ಎಷ್ಟ? ಅಸಂಖ್ಯ. ಅಲ್ಲಿ ಅನಂತ ಕಾಲ ಕಳೆದದ್ದೀರಿ. ಇದ್ದು ಬಂದವರು ಅದೇ ಒಂದೇ ಒಂದಿದೆ, ಅಲ್ಲಿ ಪುನಃ ಹೋಗದೇ ಇರುವ ಹಾಗೆ ಏನು ಮಾಡಲಿಕ್ಕೆ ಬರ್ತಿದೆಯೋ ಅಷ್ಟು ಮಾಡೋದು. ಸಮಯ ಆಗಿದೆ, ಅದನ್ನು ಮಾಡೋದು. ಇವಾಗ ಏನ ಗ್ರಂಥ ಚಿಡೋಣ.